ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮುಖ್ಯವಾಗಿ ಎಲ್ಲ ವಿಷಯಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೆಡ್ಲೈನ್ಸ್ ಅಲ್ಲಿ ನೋಡಿರಬಹುದು, ಪುಟಿನ್ ಇನ್ವೈಟ್ಸ್ ಟ್ರಂಪ್ ಟು ಡಿಸ್ಕಸ್ ಯುಕ್ರೇನ್. ಅಂದ್ರೆ ಇವರಿಬ್ಬರು ಕಾಲ್ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಬ್ಬರು ಸೇರ್ಕೊಂಡು ಯುಕ್ರೇನ್ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನು ನಡೆಸೋಣ ಅಂತ ಮಾತಾಡ್ಕೊಂಡಿದ್ದಾರೆ. ಇದಾದ ನಂತರ ಈ ಕಡೆ ವಿ ಶುಡ್ ಕ್ಯಾಚ್ ಅಪ್ ವಿತ್ ನ್ಯೂ ಟ್ರೆಂಡ್ಸ್ ಸೇಸ್ CDS, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಇರ್ತಾರಲ್ವಾ, ಎಲ್ಲ ಸೇನಾ ವಿಭಾಗಗಳ ಮುಖ್ಯಸ್ಥರು ಅವ್ರು ಹೇಳಿದ್ದೇನು ಅಂತಂದ್ರೆ, ಮುಖ್ಯವಾಗಿ ಹೊಸ ಹೊಸ ಟ್ರೆಂಡ್ಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಡಿಫೆನ್ಸ್ ಫೀಲ್ಡ್ ಅಲ್ಲಿ ಅಪ್ಗ್ರೇಡ್ ಮಾಡ್ಕೋತಾ ಇರಬೇಕು ನಮ್ಮನ್ನ ಅಂತ ಅವ್ರು ಹೇಳಿದ್ದಾರೆ. ಈ ಕಡೆ ಜಸ್ಟಿಸ್ ಗವಾಯ್ ಕ್ವಶನ್ಸ್ ಫ್ರೀ ವೀಸ್ ಫಾರ್ ದ ಪುವರ್. ಇವ್ರೇನ್ ಹೇಳಿದ್ರು ಅಂತಂದ್ರೆ, ಇಷ್ಟು ಫ್ರೀ ಗಳನ್ನ ಕೊಡ್ತಾ ಇರ್ತೀರಾ, ನೀವು ಉಚಿತವಾಗಿ ಎಲ್ಲವನ್ನ ಕೊಡ್ತಾ ಇದ್ದೀರಾ, ಇದರಿಂದ ಆಗ್ತಾ ಇರೋದೇನು, ಜನರು ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಜನರನ್ನ ಇನ್ನಷ್ಟು ಆಲಸಿಗಳನ್ನಾಗಿ ಮಾಡ್ತಾ ಇದ್ದೀರಾ ನೀವು. ಹಾಗಾಗಿ ಉದ್ಯೋಗಗಳನ್ನ ಕೊಡಿ ಅವರಿಗೆ, ಹೊರತು ಫ್ರೀ ಗಳನ್ನ ಕೊಡ್ಲಿಕ್ಕೆ ಮುಂದಾಗಬೇಡಿ ಅಂತ ಇವರು ಒಪಿನಿಯನ್ ಅನ್ನ ಹೇಳಿದ್ದಾರೆ. ಇದಾದ ನಂತರ ಡೇಂಜರಸ್ ಕನ್ಸೆಷನ್ ಆನ್ ನ್ಯೂಕ್ಲಿಯರ್ ಲಯಬಿಲಿಟಿ, ಇದ್ರ ಬಗ್ಗೆ ಎಡಿಟೋರಿಯಲ್ ನೋಡ್ಲಿಕ್ಕಿದ್ದೇವೆ. ಇನ್ನು ಈ ಕಡೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತ ಮುಖ್ಯವಾದ ಮಾಹಿತಿ ಯಾವುದೂ ಇಲ್ಲ. ಹೆಡ್ಲೈನ್ಸ್ ನೋಡೋದಾದ್ರೆ, ಇಂಡಿಯಾಸ್ ರಿಟೇಲ್ ಇನ್ಫ್ಲೇಷನ್ ಕೂಲ್ಸ್ ಟು 5-month ಲೋ ಆಫ್ 4.31% ಇನ್ ಜನವರಿ. ಜನವರಿಗೆ ಸಂಬಂಧಪಟ್ಟಂತ ಒಂದು ಇನ್ಫ್ಲೇಷನ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ. ದ ರೈಸ್ ಆಫ್ ಫುಡ್ ಪ್ರೈಸಸ್ ಸ್ಲೋಸ್ ದಿ ಥರ್ಡ್ ಸ್ಟೇಟ್ ಮಂತ್ ಟು 6% ಇನ್ ಜನವರಿ. ಜನವರಿ ಸುಮಾರು 6%ಗೆ ಇಳಿದಿದೆ ಅದು. ಇನ್ಫ್ಲೇಷನ್ ಫಾರ್ ಅರ್ಬನ್ ಕನ್ಸ್ಯೂಮರ್ಸ್ ಡ್ರಾಪ್ಸ್ ಟು 3.87%, ಬಿಲೋ RBI's 4% ಮೀಡಿಯಂ ಟಾರ್ಗೆಟ್. RBIದು ಆಲ್ಮೋಸ್ಟ್ 4% ಒಂದು ಟಾರ್ಗೆಟ್ ಅಂತ ಇಟ್ಕೊಳ್ತಾರೆ. ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಈಗ ಸಾಧಿಸಿದ್ದಾರೆ ಇನ್ಫ್ಲೇಷನ್ ಅನ್ನ ಫಾರ್ ಇನ್ಫ್ಲೇಷನ್. ಬಟ್ ಎಡಿಬಲ್ ಆಯಿಲ್ ಸ್ಪೈಕ್, ಮುಖ್ಯವಾಗಿ ಖಾದ್ಯ ತೈಲಗಳಿರುತ್ತಲ್ವಾ, ಆ ಒಂದು ತೈಲಗಳ ಬೆಲೆ ಹೆಚ್ಚಾಗಿದೆ. RBI ಹ್ಯಾಸ್ ಆಲ್ರೆಡಿ ಕಟ್ ಇಂಟ್ರೆಸ್ಟ್ ರೇಟ್ ಬೈ 0.25 ಪಾಯಿಂಟ್ಸ್. ಅಂತಂದ್ರೆ ರೆಪೋ ದರವನ್ನ RBI ಆಲ್ರೆಡಿ 0.25 ಪಾಯಿಂಟ್ಸ್ ಅಷ್ಟು ಕಡಿಮೆ ಮಾಡಿದೆ. ಹಾಗೆ ಇನ್ಫ್ಲೇಷನ್ ಸ್ವಲ್ಪ ಚೇತರಿಕೆಯನ್ನು ಕಾಣ್ತಾ ಇದೆ, ಅಂತಂದ್ರೆ ಮುಖ್ಯವಾಗಿ ಇನ್ಫ್ಲೇಷನ್ ನಿಯಂತ್ರಣಕ್ಕೆ ಬರ್ತಾ ಇದೆ ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ಇದಾದ ನಂತರ, ಆಸ್ PM ಮೋದಿ ಲ್ಯಾಂಡ್ಸ್ ಇನ್ US, ಮಸ್ಕ್ ಸ್ಟಾರ್ಲಿಂಕ್ ಸ್ಟೀಲ್ಸ್ ಅ ಮಾರ್ಚ್ ಇಂಟು ಭೂತಾನ್. ಮುಖ್ಯವಾಗಿ ಸ್ಟಾರ್ಲಿಂಕ್ ಅಂತಂದ್ರೆ ಇದು ಎಲಾನ್ ಮಸ್ಕ್ ಅವರ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂತ ಒಂದು ಕಂಪನಿ. ಅಂತಂದ್ರೆ ತುಂಬಾ ಉಪಗ್ರಹಗಳ ಮೂಲಕ ಇಲ್ಲಿ ಇಂಟರ್ನೆಟ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಈಗ ಅವರು ಆಲ್ರೆಡಿ ಅದನ್ನ ಭೂತಾನ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ನಾವು ಮುಖ್ಯವಾಗಿ ಸೆಕ್ಯೂರಿಟಿ ಕನ್ಸರ್ನ್ ಗಳಿಂದ ಅದನ್ನ ಅಲೋ ಮಾಡಿರಲಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಮೋದಿಯವರು US ವಿಸಿಟ್ ಅನ್ನ ಮಾಡ್ತಾ ಇದ್ದಾರಲ್ವಾ, ಆಗ ಎಲಾನ್ ಮಸ್ಕ್ ಮತ್ತೆ ಅಲ್ಲಿರುವಂತಹ ಬೇರೆ ಬೇರೆ ತಂತ್ರಜ್ಞರ ಜೊತೆ ಮಾತುಕತೆ ನಡೆಸಿ ಭಾರತದಲ್ಲೂ ಸಹ ಈ ಸ್ಟಾರ್ಲಿಂಗ್ ಪ್ರಾಜೆಕ್ಟ್ ಬರುವ ಸಾಧ್ಯತೆಗಳು ಇದೆ. ಇದಾದ ನಂತರ ಕೆಳಗಡೆ ನೋಡೋದಾದ್ರೆ, ಇಲ್ಲೊಂದು ಚಿಕ್ಕ ಆರ್ಟಿಕಲ್ ಇದೆ. IMEC ಪ್ರಾಜೆಕ್ಟ್ ಗೇನ್ಸ್ ಟ್ರಾಕ್ಷನ್ ಆಸ್ PM ಹೋಲ್ಡ್ಸ್ ಟಾಕ್ ವಿತ್ ಮ್ಯಾಕ್ರಾನ್. ಅಂದ್ರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ವೆಡ್ನೆಸ್ಡೇ ಅಂತಂದ್ರೆ ಬುಧವಾರ ಏನ್ ಮಾಡಿದ್ರು, ಫ್ರೆಂಚ್ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಜೊತೆ ಮಾತುಕತೆ ನಡೆಸಿದ್ರು. ಈ ಮೂಲಕ IMEC, ನೆನ್ಪಿಟ್ಕೊಳ್ಳಿ, ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಕಾರಿಡಾರ್, ಕೊನೆಯಲ್ಲಿ ಇದರ ಮ್ಯಾಪ್ ಅನ್ನ ತೋರಿಸಲಿಕ್ಕಿದ್ದೇನೆ. ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಕಾರಿಡಾರ್, ಈ ಪ್ರಾಜೆಕ್ಟ್ ಅನ್ನ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿಗೊಳಿಸುವ ಮಾತುಕತೆಯನ್ನು ನಡೆಸಿದ್ದಾರೆ. ಮುಖ್ಯವಾಗಿ ಏನ್ ಮಾಡುತ್ತೆ ಇದು ಪ್ರಾಜೆಕ್ಟ್, ಪ್ರಪೋಸಸ್ ಟು ಕನೆಕ್ಟ್ ಇಂಡಿಯಾ ಟು ಯುರೋಪ್. ಸ್ವಲ್ಪ ನಿಮಗೆ ಬ್ಲರ್ ಆಗಿ ಕಾಣಿಸ್ತಾ ಇರಬಹುದು, ಆದ್ರೆ ಹೇಳೋದನ್ನ ಕೇಳಿಸ್ಕೊಳ್ಳಿ. ಪ್ರಾಜೆಕ್ಟ್ ಪ್ರಪೋಸಸ್ ಕನೆಕ್ಟ್ ಇಂಡಿಯಾ ಟು ಯುರೋಪ್ ಥ್ರೂ ಸೀ ಅಂಡ್ ಲ್ಯಾಂಡ್ ರೂಟ್ಸ್. ಇಲ್ಲಿ ಮುಖ್ಯವಾಗಿ ಸಮುದ್ರ ಮಾರ್ಗ ಹಾಗೂ ಭೂಮಾರ್ಗ ಎರಡರ ಮೂಲಕ ಇಂಡಿಯಾ ಮತ್ತೆ ಯುರೋಪ್ ಅನ್ನ ಕನೆಕ್ಟ್ ಮಾಡ್ತಾರೆ. ಡಿಸ್ಕಷನ್ ಆನ್ ದಿ ಪ್ರಾಜೆಕ್ಟ್ ವಾಸ್ ಹೆಲ್ಡ್ ಡ್ಯೂರಿಂಗ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ 2-day ವಿಸಿಟ್ ಟು ಫ್ರಾನ್ಸ್. 2 ದಿನಗಳ ಫ್ರಾನ್ಸ್ ಪ್ರವಾಸದಲ್ಲಿ ನರೇಂದ್ರ ಮೋದಿ ಅವರು ಇದರ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ವೆರ್ ಹಿ ಸ್ಪೋಕ್ ಎಟ್ ದ ಪ್ಯಾರಿಸ್ AI ಆಕ್ಷನ್ ಸಮಿಟ್ ಅಂಡ್ ಹೆಲ್ಡ್ ಟಾಕ್ಸ್ ವಿತ್ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ಇದರ ಜೊತೆಯಲ್ಲಿ ಅವರು AI ಆಕ್ಷನ್ ಸಮಿಟ್ ಅಲ್ಲೂ ಸಹ ಮಾತನಾಡಿದ್ದಾರೆ. ಈ ಮೂಲಕ ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳವಣಿಗೆ ಕಾಣಿಸ್ಕೋಬಹುದು ಅಂತ ಆಶಾಭಾವನೆ ಮೂಡಿಸಿದ್ದಾರೆ. ಇದಾದ ನಂತರ ಎಡಿಟೋರಿಯಲ್ಗೆ ಬಂದ್ರೆ, ನ್ಯೂಕ್ಲಿಯರ್ ಎನರ್ಜಿ ಡೇಂಜರಸ್ ಕನ್ಸೆಷನ್ಸ್ ಆನ್ ಲಯಾಬಿಲಿಟಿ. ನಾವು ನೋಡ್ತಾನೆ ಇದ್ದೇವೆ ಅಂತಂದ್ರೆ ಫ್ರಾನ್ಸ್ ಮತ್ತೆ ಬೇರೆ ಬೇರೆ ದೇಶಗಳ ನ್ಯೂಕ್ಲಿಯರ್ ಕಂಪನಿಗಳು ಭಾರತಕ್ಕೆ ಈಗ ಮತ್ತೆ ಬರ್ತಾ ಇವೆ. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಮೊದಲು ಆ ಒಂದು ಕಂಪನಿಗಳಿಗೆ ಸಂಬಂಧಪಟ್ಟ ಹಾಗೆ ರೂಲ್ಸ್ ಅನ್ನ ಸ್ಟ್ರಿಕ್ಟ್ ಆಗಿಡ್ತಾ ಇದ್ರು. ಈಗ ಏನ್ ಮಾಡಿದ್ದಾರೆ, ಸ್ವಲ್ಪ ರೂಲ್ಸ್ ಗಳನ್ನ ಸಡಿಲಗೊಳಿಸಿದ್ದಾರೆ. ಅದರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಕೆಲವೊಂದು ಅಂಶಗಳನ್ನ ಹೇಳ್ತಾ ಇದ್ದಾರೆ. ನ್ಯೂಕ್ಲಿಯರ್ ಎನರ್ಜಿ ಚೇಂಜಸ್ ಟು ಲಯಬಿಲಿಟಿ ಲಾ. ಗವರ್ಮೆಂಟ್ ಪ್ಲಾನ್ಸ್ ಟು ಅಮೆಂಡ್ ದಿ ಅಟಾಮಿಕ್ ಎನರ್ಜಿ ಆಕ್ಟ್ ಅಂಡ್ ಸಿವಿಲ್ ಲಯಬಿಲಿಟಿ ಫಾರ್ ದಿ ನ್ಯೂಕ್ಲಿಯರ್ ಡ್ಯಾಮೇಜ್ ಆಕ್ಟ್. ಮುಖ್ಯವಾಗಿ ಸರ್ಕಾರ ಏನ್ ಮಾಡ್ಲಿಕ್ಕೆ ಹೊರಟಿದೆ, ಅಣುಶಕ್ತಿಯ ಕಾಯ್ದೆ ಮತ್ತೆ ನಾಗರಿಕ ಅಣುಹಾನಿ ಹೊಣೆಗಾರಿಕೆ ಕಾಯ್ದೆಯನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಹೊರಟಿದೆ.
ಇದರಿಂದ ಏನಾಗುತ್ತೆ, ಇಟ್ ರೆಡ್ಯೂಸಸ್ ದಿ ಸಪ್ಲೈಯರ್ಸ್ ರೆಸ್ಪಾನ್ಸಿಬಿಲಿಟಿ ಇನ್ ಆಕ್ಸಿಡೆಂಟ್. ಯಾವುದೇ ಒಂದು ಅಪಘಾತ ಆದ ಸಂದರ್ಭದಲ್ಲಿ ಅದನ್ನು ಪೂರೈಕೆ ಮಾಡಿರ್ತಾರಲ್ವಾ ಸಪ್ಲೈಯರ್ಸ್ಗಳು, ಅವರ ಜವಾಬ್ದಾರಿ ಕಡಿಮೆ ಆಗ್ಬಿಡುತ್ತೆ ಇಲ್ಲಿಂದ. ಅಂತಂದ್ರೆ ಇಷ್ಟು ದಿನ ಅವರ ಮೇಲೆ ಹೆಚ್ಚು ಲಯಾಬಿಲಿಟಿ ಹೊಣೆಗಾರಿಕೆ ಇದ್ದಿದ್ರಿಂದಾನೇ ಅವರು ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡ್ತಾ ಇರಲಿಲ್ಲ. ಅವರು ಇನ್ವೆಸ್ಟ್ ಮಾಡಬೇಕು ಅಂತ ರೂಲ್ಸ್ ಅನ್ನ ಸಡಿಲಗೊಳಿಸಿದ್ದಾರೆ. ಇದರಿಂದ ಏನಾಗಬಹುದು, ಅವರು ತಮ್ಮ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸದೇ ಇರಬಹುದು. ಕಾಸ್ಟ್ಲಿ ನ್ಯೂಕ್ಲಿಯರ್ ಆಕ್ಸಿಡೆಂಟ್ಸ್. ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಲೈಕ್ ಫುಕುಶಿಮಾ ಕ್ಯಾನ್ ಕಾಸ್ ಡ್ಯಾಮೇಜ್ ವರ್ತ್ ಬಿಲಿಯನ್ಸ್ ಆಫ್ ಡಾಲರ್ಸ್. ಅಂತಂದ್ರೆ ಫುಕುಶಿಮಾದಲ್ಲಿ ಆಗಿತ್ತಲ್ವಾ, ಅಂತಹ ಅಣು ಅಪಘಾತಗಳಿಂದ ಸುಮಾರು ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಬಹುದು. ಆದ್ರೆ ಇಂಡಿಯಾಸ್ ಲಾ ಕ್ಯಾಪ್ಸ್ ದಿ ಆಪರೇಟರ್ಸ್ ಲಯಬಿಲಿಟಿ ಅಟ್ 1500 crore. ಆದ್ರೆ ಭಾರತದಲ್ಲಿ ಮುಖ್ಯವಾಗಿ ಈ ಆಪರೇಟರ್ಗಳ ಹೊಣೆಗಾರಿಕೆಗೆ ಸಂಬಂಧಪಟ್ಟ ಹಾಗೆ 1500 ಕೋಟಿ ರೂಪಾಯಿಗಳ ಒಂದು ಲಿಮಿಟ್ ಅನ್ನ ಇಟ್ಟಿದ್ದಾರೆ. ಹಾಗಾಗಿ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆದ್ರೆ ಈಗ ಇಷ್ಟು ಒಂದು ಅವರ ಮೇಲೆ ಹೊಣೆಗಾರಿಕೆ ಹಾಕಿದ್ರೆ ಅದು ಸಾಕಾಗೋದಿಲ್ಲ ಅಂತ ಈ ಪಾಯಿಂಟ್ ಹೇಳುತ್ತೆ. ಅದಾದ್ಮೇಲೆ ಸಪ್ಲೈಯರ್ ಅಕೌಂಟೆಬಿಲಿಟಿ. ಇಂಡಿಯಾಸ್ ಲಾ ಅಲೋಸ್ ಆಪರೇಟರ್ಸ್ ಟು ಕ್ಲೇಮ್ ಕಾಂಪನ್ಸೇಷನ್ ಫ್ರಮ್ ಸಪ್ಲೈಯರ್ಸ್ ಇಫ್ ಡಿಫೆಕ್ಟ್ಸ್ ಕಾಸ್ಡ್ ಅನ್ ಆಕ್ಸಿಡೆಂಟ್. ಭಾರತದಲ್ಲಿ ಈಗ ಅಣು ಯಂತ್ರ ಸಾಮಗ್ರಿಗಳನ್ನ ಬೇರೆ ದೇಶದಿಂದ ಪೂರೈಕೆ ಮಾಡ್ತಾರಲ್ವಾ, ಒಂದು ವೇಳೆ ಆ ಸಾಮಗ್ರಿಗಳ ಕಾರಣದಿಂದ ಅಪಘಾತ ಉಂಟಾದ್ರೆ ಈ ಆಪರೇಟರ್ಗಳು ನಿರ್ವಾಹಕರು ಏನ್ ಮಾಡಬಹುದು, ಆ ಪೂರೈಕೆದಾರರಿಂದ ಪರಿಹಾರವನ್ನ ಪಡೆಯಬಹುದು. ಕೆಲವು ದೇಶಗಳು ಏನ್ ಮಾಡುತ್ತವೆ, ಈ ಪೂರೈಕೆದಾರರು ಇರ್ತಾರಲ್ವಾ ಅವರಿಗೆ ಕಂಪ್ಲೀಟ್ ಆಗಿ ಬೇರೆ ಬೇರೆ ರೂಲ್ಸ್ ಗಳನ್ನ ಹಾಕೋದೇ ಇಲ್ಲ, ಅಂದ್ರೆ ಫ್ರೀ ಆಗಿ ಬಿಟ್ಬಿಡ್ತಾರೆ. ಹಾಗಾಗಿ ಸಂಪೂರ್ಣವಾಗಿ ಅವರನ್ನ ರಕ್ಷಿಸ್ಬಿಡ್ತಾರೆ. ಇದರಿಂದ ಏನಾಗುತ್ತೆ, ಅವರು ಹೆಚ್ಚು ಕೇರ್ ತಗೊಳ್ಳೋದಿಲ್ಲ. ಯಾರು ಪೂರೈಕೆ ಮಾಡ್ತಾ ಇರ್ತಾರೋ ಅವರು ಹೆಚ್ಚು ಕೇರ್ ತಗೊಳ್ಳೋದಿಲ್ಲ. ಕೆಲವೊಂದು ಸಾರಿ ಸುರಕ್ಷತಾ ಮಾನದಂಡಗಳು ದುರ್ಬಲ ಆಗ್ತಾ ಹೋಗುತ್ತೆ ಇದರಿಂದ. ಮೆನಿ ಕಂಟ್ರೀಸ್ ಫುಲ್ಲಿ ಪ್ರೊಟೆಕ್ಟ್ ಸಪ್ಲೈಯರ್ಸ್ ದಟ್ ಮೇ ವೀಕನ್ ದಿ ಸೇಫ್ಟಿ ಮೆಜರ್ಸ್. ಹಾಗಾಗಿ ಆ ಒಂದು ಪಾಯಿಂಟ್ ಸಹ ಇಲ್ಲಿ ಬರುತ್ತೆ. ಪ್ರೆಷರ್ ಫ್ರಾಮ್ US ಸಪ್ಲೈಯರ್ಸ್. US ನ್ಯೂಕ್ಲಿಯರ್ ಕಂಪನೀಸ್ ಸೀಕಿಂಗ್ ಫುಲ್ ಪ್ರೊಟೆಕ್ಷನ್ ಫ್ರಮ್ ಲಯಬಿಲಿಟಿ. ಈಗ ಬೇರೆ ಬೇರೆ ಅಮೆರಿಕಾದ ಅಣುಶಕ್ತಿ ಕಂಪನಿಗಳಿದೆಯಲ್ವಾ, ಅವರ ಉದ್ದೇಶ ಏನು, ಅಪಘಾತ ಆದಾಗ ಅವರಿಗೆ ಯಾವುದೇ ಹೊಣೆಗಾರಿಕೆ ಇರಬಾರ್ದು. ಆ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಭಾರತದಂತಹ ದೇಶಗಳ ಮೇಲೆ ಒತ್ತಡ ಹೇರ್ತಾ ಇವೆ. ಹಾಗಾಗಿ ಏನೇ ಅಪಘಾತ ಆದ್ರೂ ಅವರಿಗೆ ಆ ಒಂದು ಅಪಘಾತಕ್ಕೆ ಸಂಬಂಧವೇ ಇರೋದಿಲ್ಲ. ಆ ಮೂಲಕ ಅವರು ತಪ್ಪಿಸ್ಕೊಳ್ತಾರೆ. ಹ್ಯಾವ್ ಲಾಬಿಡ್ ಇಂಡಿಯಾ ಪ್ರೆಷರಿಂಗ್ ದಿ ಗವರ್ಮೆಂಟ್ ಟು ಚೇಂಜ್ ದಿ ಲಾ ಬೆನಿಫಿಟ್ ದರ್ ಇಂಟ್ರೆಸ್ಟ್. ಹಾಗಾಗಿ ಸರ್ಕಾರವನ್ನ ಒತ್ತಾಯ ಮಾಡಿಕೊಂಡು ಅವರಿಗೆ ತಕ್ಕ ಹಾಗೆ ಕಾನೂನನ್ನ ಬದಲಾಯಿಸಿಕೊಳ್ಳಿಕ್ಕೆ ಮುಂದಾಗ್ತಾ ಇವೆ. ಇದಕ್ಕೆ ಸರ್ಕಾರ ಸಹ ಈಗ ಪ್ರತಿಕ್ರಿಯೆ ನೀಡಿ ಕಾನೂನನ್ನ ಅಮೆಂಡ್ಮೆಂಟ್ ಮಾಡಲಿಕ್ಕೆ ಹೊರಟಿದೆ. ಇನ್ನು ಹೈ ಕಾಸ್ಟ್ ಆಫ್ US ರಿಯಾಕ್ಟರ್ಸ್. US ರಿಯಾಕ್ಟರ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್. ದ ಕನ್ಸ್ಟ್ರಕ್ಷನ್ ಕಾಸ್ಟ್ ಇನ್ ದಿ US ಎಕ್ಸೀಡಿಂಗ್ $36 billion, ಮೇಕಿಂಗ್ ದಮ್ ಇಂಪ್ರಾಕ್ಟಿಕಲ್ ಅಂಡ್ ಕಾಸ್ಟ್ಲಿ ಫಾರ್ ಇಂಡಿಯಾ. ಬೇರೆ ಬೇರೆ ಅಣು ರಿಯಾಕ್ಟರ್ಗಳು ಯಂತ್ರಗಳು ಇರ್ತಾವಲ್ವಾ, ಅದನ್ನ ನಿರ್ಮಾಣ ಮಾಡಲಿಕ್ಕೆ ಅಮೆರಿಕದಲ್ಲೇ ಸುಮಾರು $36 billion ಬೇಕಾಗಿತ್ತು. ಇನ್ನು ಭಾರತದಂತಹ ದೇಶಗಳಲ್ಲಿ ಇದನ್ನ ಮಾಡ್ಲಿಕ್ಕೆ ಹೊರಟ್ರೆ ಹಲವಾರು ಆರ್ಥಿಕ ಸಮಸ್ಯೆಗಳು ಬರಬಹುದು, ಮತ್ತೆ ಇಂಪ್ರಾಕ್ಟಿಕಲ್ ತುಂಬಾ ಇದು ಅಂದ್ರೆ ಪ್ರಾಯೋಗಿಕವಾಗಿ ಸ್ವಲ್ಪ ಹೆಚ್ಚು ಸಮಸ್ಯೆಗಳು ನಮಗೆ ಬರಬಹುದು ಅಂತ ಈ ಪಾಯಿಂಟ್ ಹೇಳುತ್ತೆ. ಇದಾದ ನಂತರ ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಕೆಳಗಡೆ ಬಂದ್ರೆ ಬಜೆಟಿಂಗ್ ಫಾರ್ ಅ ಜೆಂಡರ್ ಇನ್ಕ್ಲೂಸಿವ್ ವಿಕಸಿತ್ ಭಾರತ್. ಜೆಂಡರ್ ಇನ್ಕ್ಲೂಸಿವ್ ಅಂತಂದ್ರೆ ಗಂಡು ಹೆಣ್ಣು ಎಲ್ಲಾ ಲಿಂಗಗಳನ್ನ ಸಮಾನವಾಗಿ ಕನ್ಸಿಡರ್ ಮಾಡೋದು. ಮುಖ್ಯವಾಗಿ ಇಲ್ಲಿ ವಿಮೆನ್ಸ್ ಬಗ್ಗೆ ಯಾವ ರೀತಿ ಬಜೆಟ್ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಮೋರ್ ಮನಿ ಫಾರ್ ವಿಮೆನ್. ದ ಗವರ್ಮೆಂಟ್ ಇನ್ಕ್ರೀಸ್ ದಿ ಬಜೆಟ್ ಫಾರ್ ವಿಮೆನ್ ಟು 4.49 lakh crore. ಸರ್ಕಾರ ಏನ್ ಮಾಡಿದೆ, ಸುಮಾರು 4.49 ಲಕ್ಷ ಕೋಟಿಯಷ್ಟು ಅನುದಾನವನ್ನ ಮಹಿಳೆಯರಿಗೋಸ್ಕರ ಬಿಡುಗಡೆ ಮಾಡಿದೆ. ಹೈಯೆಸ್ಟ್ ಇನ್ 20 years. ಕಳೆದ 20 ವರ್ಷಗಳಲ್ಲಿ ಇದು ಅತ್ಯಧಿಕವಾದಂತಹ ಹಣ. ಅಂತಂದ್ರೆ ಮಹಿಳೆಯರಿಗೋಸ್ಕರ ಬಿಡುಗಡೆ ಮಾಡಿದ ಹಣಕ್ಕೆ ಹೋಲಿಸಿದ್ರೆ ಕಳೆದ 20 ವರ್ಷಗಳಲ್ಲಿ ಇದು ಹೈಯೆಸ್ಟ್. ಮೋರ್ ಜಾಬ್ಸ್ ಅಂಡ್ ಸ್ಕಿಲ್ಸ್ ಫಾರ್ ವುಮೆನ್ ಅಂತಂದ್ರೆ ಮುಖ್ಯವಾಗಿ ಹೆಚ್ಚು ಮಹಿಳೆಯರಿಗೆ ಜಾಬ್ಸ್ ಅನ್ನ ಕೊಡೋದು ಮತ್ತೆ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡೋದು. ಅದಕ್ಕೋಸ್ಕರ ಪ್ರೋಗ್ರಾಮ್ಸ್ ಲೈಕ್ ಸ್ಕಿಲ್ ಇಂಡಿಯಾ, ಮಗ್ನರೇಗಾ ಮತ್ತೆ PM ವಿಶ್ವಕರ್ಮ ಈ ಮುಂತಾದ ಯೋಜನೆಗಳು ಗಾಟ್ ಮೋರ್ ಫಂಡ್ಸ್ ಟು ಹೆಲ್ಪ್ ವುಮೆನ್ ಟು ಗೆಟ್ ಬೆಟರ್ ಜಾಬ್ಸ್, ಸ್ಟಾರ್ಟ್ ಬಿಸ್ನೆಸ್ ಅಂಡ್ ಅರ್ನ್ ಮೋರ್. ಅಂತಂದ್ರೆ ಮಹಿಳೆಯರಿಗೆ ಉದ್ಯೋಗವನ್ನ ದೊರಕಿಸಿಕೊಡ್ಲಿಕ್ಕೆ ಮತ್ತೆ ಅವರ ಕೌಶಲ್ಯ ಅಭಿವೃದ್ಧಿಗೋಸ್ಕರ ಸ್ಕಿಲ್ ಇಂಡಿಯಾ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮತ್ತೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಈ ಕಾರ್ಯಕ್ರಮಗಳಿಗೆ ಹೆಚ್ಚುವರಿ ಅನುದಾನವನ್ನು ನೀಡಲಾಗಿದೆ. ಮತ್ತೆ ಸಪೋರ್ಟ್ ಫಾರ್ ಗಿಗ್ ವರ್ಕರ್ಸ್. ಮತ್ತೆ ಕೆಲವರು ಸ್ವತಂತ್ರವಾಗಿ ಫ್ರೀಲಾನ್ಸಿಂಗ್ ಈ ತರ ಒಂದು ಹೇಳ್ತೀವಲ್ವಾ, ಗಿಗ್ ವರ್ಕರ್ಸ್ ಗಳಂತ ಇರ್ತಾರೆ, ಅವರಿಗೂ ಸಹ ಇದರಲ್ಲಿ ಸಹಾಯ ಮಾಡಿದ್ದಾರೆ. ಮೆನಿ ವಿಮೆನ್ ವರ್ಕ್ ಇನ್ ಇನ್ಫಾರ್ಮಲ್ ಜಾಬ್ಸ್. ಅಂತಂದ್ರೆ ಅಸಂಘಟಿತ ವಲಯ ಅಂತ ಹೇಳ್ತೀವಲ್ವಾ, ಫಾರ್ಮಲ್ ಸೆಕ್ಟರ್ ಅಲ್ಲ ಇನ್ಫಾರ್ಮಲ್ ಸೆಕ್ಟರ್. ಎಷ್ಟೋ ಮಹಿಳೆಯರು ಇಂಥ ಇನ್ಫಾರ್ಮಲ್ ಸೆಕ್ಟರ್ ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. The government will give them ID cards and register them on the e-Shram portal. ಈಗ ಸರ್ಕಾರ ಇಂಥ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಹಿಳೆಯರಿಗೆ ಗುರುತಿನ ಚೀಟಿ ನೀಡುತ್ತೆ ಮತ್ತೆ e-Shram ಪೋರ್ಟಲ್ ಅಲ್ಲಿ ನೋಂದಾಯಿಸಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುತ್ತೆ.
ಇದರಿಂದ ಏನಾಗುತ್ತೆ, ಇಟ್ ವಿಲ್ ಪ್ರೊವೈಡ್ ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ಬೆನಿಫಿಟ್ಸ್. ಇದರಿಂದ ಅವರಿಗೆ ಸಾಮಾಜಿಕ ಭದ್ರತೆಯ ಕೆಲವೊಂದು ಸೌಲಭ್ಯಗಳಿರ್ಬಹುದು ಮತ್ತೆ ಬೇರೆ ಬೇರೆ ಉಪಯೋಗಗಳನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಮತ್ತೆ ಇದಕ್ಕೆ ಮುಖ್ಯವಾಗಿ ಇದರಿಂದ ಸ್ವತಂತ್ರವಾಗಿ ವ್ಯವಹಾರವನ್ನು ಆರಂಭಿಸಲಿಕ್ಕೆ ಮತ್ತೆ ಹೆಚ್ಚು ಸಂಪಾದಿಸಲಿಕ್ಕೆ ಸಹ ಹೆಲ್ಪ್ ಆಗುತ್ತೆ. ಫ್ರೀ ಆಗಿ ಅವರು ಫ್ರೀಲಾನ್ಸ್ ಸಹ ಮಾಡಬಹುದು. ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಸೆಕ್ಟರ್ ಎರಡೂ ಕ್ಷೇತ್ರಗಳಲ್ಲೂ ತಾವು ಬೇಕಾದ ಉದ್ಯೋಗವನ್ನ ಮಾಡಬಹುದು. ಮುಂದಿನ ಪಾಯಿಂಟ್, ಯೂಸಿಂಗ್ ಎಐ ಫಾರ್ ವಿಮೆನ್ಸ್ ಗ್ರೋತ್. 600 crore is set to aside for AI projects, helping women learn digital skills and find better work opportunities in the future. ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಕೃತಕ ಬುದ್ಧಿಮತ್ತೆಯನ್ನ ಎಐ ಬಳಸೋದು ಹೇಗೆ ಅನ್ನುವಂತಹ ಕೌಶಲ್ಯ ಕಲಿಸಲಿಕ್ಕೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಉದ್ಯೋಗಗಳ ಅವಕಾಶಗಳನ್ನು ನೀಡಲಿಕ್ಕೆ ಸುಮಾರು 600 ಕೋಟಿ ಅನುದಾನವನ್ನ ಮೀಸಲಿಟ್ಟಿದ್ದಾರೆ. ಇದಾದ ನಂತರ ಲೋನ್ಸ್ ಅಂಡ್ ಬಿಸ್ನೆಸ್ ಸಪೋರ್ಟ್ ಫಾರ್ ವುಮೆನ್. ಮಹಿಳಾ ಉದ್ಯಮಿಗಳಿಗೆ ಸಾಲ ಮತ್ತು ಬೇರೆ ಬೇರೆ ಬೆಂಬಲ ನೀಡುವ ಮೂಲಕ ಸುಮಾರು 3 ಕೋಟಿಗೂ ಹೆಚ್ಚು ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಪ್ರಾರಂಭಿಸಲಿಕ್ಕೆ ಸರ್ಕಾರ ಮುಂದಾಗಿದೆ. ಈಸಿಯರ್ ಲೋನ್ಸ್, ಫಿನಾನ್ಷಿಯಲ್ ಟ್ರೈನಿಂಗ್ ಅಂಡ್ ಸಪೋರ್ಟ್ ಫಾರ್ ವಿಮೆನ್ ಎಂಟರ್ಪ್ರಿನರ್ಸ್ ಏಮ್ ಟು ಕ್ರಿಯೇಟ್ 30 million ನ್ಯೂ ವಿಮೆನ್ ಲೆಡ್ ಬಿಸ್ನೆಸಸ್ ಅಂಡ್ ಜನರೇಟ್ ಮಿಲಿಯನ್ಸ್ ಆಫ್ ಜಾಬ್ಸ್. ಮಹಿಳೆಯರ ಮೂಲಕ ಹೆಚ್ಚು ಹೆಚ್ಚು ಉದ್ಯಮಶೀಲತೆಯನ್ನು ಬೆಳೆಸೋದು, ಆ ಮೂಲಕ ಲಕ್ಷಾಂತರ ಉದ್ಯೋಗಗಳನ್ನು ಸೃಷ್ಟಿಸೋದು ಸರ್ಕಾರದ ಉದ್ದೇಶ. ಹೀಗಾಗಿ ಬಜೆಟ್ ಮೂಲಕ ಸರ್ಕಾರ ಈ ರೀತಿ ಹಲವಾರು ಯೋಜನೆಗಳಾಗಿರಬಹುದು ಮತ್ತೆ ಹಣಕಾಸಿನ ಸಹಾಯ ಆಗಿರಬಹುದು, ಎಲ್ಲದರ ಮೂಲಕ ಜೆಂಡರ್ ಇನ್ಕ್ಲೂಸಿವಿಟಿ, ಯಾವುದೇ ಒಂದು ಸಮಾಜದ ಭಾಗ ಹಿಂದುಳಿಬಾರದು, ಗಂಡು ಹೆಣ್ಣು ಅನ್ನುವಂತಹ ಅಸಮಾನತೆ ಇಲ್ಲದೆ ಎಲ್ಲರೂ ಸಹ ಮುಂದುವರಿಯಬೇಕು ಅನ್ನುವಂತಹ ಉದ್ದೇಶದಿಂದ ಈ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಇದಾದ ನಂತರ ಈ ಕಡೆ ಇದೆ ನೋಡಿ, ಅವರ್ಟಿಂಗ್ ಆಂಜಲ್ಸ್ ಪಾಸ್. ಏನ್ ಹೇಳುತ್ತೆ, ಎಐ ಸಮ್ಮಿಟ್ ನ ಬಗ್ಗೆ ಕೆಲವೊಂದು ಅಂಶಗಳನ್ನು ಹೇಳುತ್ತೆ. ನೀಡ್ ಫಾರ್ ಎಐ ರೂಲ್ಸ್. PM ಮೋದಿ ಅವರು ಎಐ ಸಮ್ಮಿಟ್ ನಲ್ಲಿ ಮಾತನಾಡಿದ್ರಲ್ವಾ ಫ್ರಾನ್ಸ್ ನಲ್ಲಿ, ಅದರಲ್ಲಿ ಕೆಲವೊಂದು ಪಾಯಿಂಟ್ ಅನ್ನು ಸ್ಟ್ರೆಸ್ ಮಾಡಿದ್ದಾರೆ. ಅಂತಂದ್ರೆ ಎಐ ಮಸ್ಟ್ ಬಿ ಡೆವಲಪ್ಡ್ ರೆಸ್ಪಾನ್ಸಿಬಲಿ ವಿತ್ ರೂಲ್ಸ್ ದಟ್ ಎನ್ಶೋರ್ ಸೇಫ್ಟಿ, ಟ್ರಸ್ಟ್ ಅಂಡ್ ಫೇರ್ನೆಸ್ ಫಾರ್ ಆಲ್. ಅಂತಂದ್ರೆ ನಮಗೆ ಎಐ ನಿಯಮಗಳ ಅವಶ್ಯಕತೆ ಇದೆ. ಎಐ ಅನ್ನ ಮುಖ್ಯವಾಗಿ ನಾವು ಸುರಕ್ಷಿತವಾಗಿರ್ಬೇಕು ಮತ್ತೆ ಟ್ರಸ್ಟ್ ವರ್ದಿ ಆಗಿರ್ಬೇಕು, ಅದು ಅದರ ಮೇಲೆ ನಂಬಿಕೆ ಇಡೋ ರೀತಿ ಇರಬೇಕು ಮತ್ತೆ ನ್ಯಾಯಯುತವಾಗಿ ಎಲ್ಲರಿಗೂ ಅದರ ಸೌಕರ್ಯಗಳು ಸರಿಯಾದ ರೀತಿಯಲ್ಲಿ ಸಿಗಬೇಕು. ಹೀಗಾದಾಗ ಮಾತ್ರ ಜವಾಬ್ದಾರಿಯಿಂದ ಅದನ್ನ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಅದರ ಅಭಿವೃದ್ಧಿಯನ್ನ ಮಾಡಬೇಕಾದ್ರೆ ಎಲ್ಲಾ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅಂತ ಮೋದಿಯವರು ಸ್ಟ್ರೆಸ್ ಆಗಿ ಹೇಳಿದ್ರು. ಅಂತಂದ್ರೆ ಹೆಚ್ಚು ಮುಖ್ಯ ಅಂಶಗಳ ಮೂಲಕ ಪ್ರಸ್ತುತಪಡಿಸಿದ್ರು ಎಐ ಸಮ್ಮಿಟ್ ನಲ್ಲಿ. ಇನ್ನು ಎಐ ಅಂಡ್ ಜಾಬ್ಸ್. ಈಗ ನಮ್ಮ ಪರಿಸ್ಥಿತಿ ನೋಡಿದ್ರೆ, ವೈಲ್ ಎಐ ಕ್ಯಾನ್ ಇಂಪ್ರೂವ್ ಬಿಸ್ನೆಸ್, ದೇರ್ ಇಸ್ ಅ ರಿಸ್ಕ್ ಆಫ್ ಜಾಬ್ ಲಾಸಸ್ ಅಂಡ್ ಲೋ ವೇಜ್ ಗ್ರೋತ್. ಮುಖ್ಯವಾಗಿ ಎಐ ಎಷ್ಟೋ ಬಿಸ್ನೆಸ್ ಗಳಿಗೆ ಹೆಲ್ಪ್ ಮಾಡ್ತಾ ಇದೆ, ಆದ್ರೆ ಅದೇನಾಗ್ತಾ ಇದೆ ಈಗ ನೋಡಿ, ಜಾಬ್ ಲಾಸಸ್ ಅಂತಂದ್ರೆ ಯಂತ್ರಗಳ ಹೆಚ್ಚು ಬಳಕೆ ಆಗ್ತಾ ಇದೆ. ಅಂತಂದ್ರೆ ಮಿಷಿನ್ ಗಳಿರಬಹುದು ಅಥವಾ ಎಐ ರೋಬೋಟ್, ಎಲ್ಲಾ ವಿಷಯಗಳು ಮನುಷ್ಯರ ಜಾಬ್ಗಳನ್ನ ಕಿತ್ಕೊಳ್ತಾ ಇದೆ ಅನ್ನುವಂತಹ ಒಂದು ಸುದ್ದಿ ಬರ್ತಾ ಇದೆ. ನಿನ್ನೆ ಸುದ್ದಿ ಬಂದಿತ್ತಲ್ಲ, ನಿನ್ನೆ ವಿಷಯದಲ್ಲಿ ಏನ್ ಹೇಳಿದ್ರು, ಮುಖ್ಯವಾಗಿ ಎಐ ಯಾವುದೇ ಟೆಕ್ನಾಲಜಿ ಮುಂದೆ ಬಂದಾಗ ಅದು ಜಾಬ್ ಅನ್ನ ಕಿತ್ಕೊಳ್ಳೋದಿಲ್ಲ, ಬದಲಾಗಿ ಹೊಸ ಜಾಬ್ ಅನ್ನ ಸೃಷ್ಟಿ ಮಾಡುತ್ತೆ. ಆದ್ರೆ ಪ್ರೊವೈಡೆಡ್ ವಿ ಶುಡ್ ರೀಸ್ಕಿಲ್ ಅವರ್ ಸೆಲ್ಸ್. ಅಂತಂದ್ರೆ ನಾವು ನಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಂಡಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಹಾಗಾಗಿ ಎಐ ಇಂದ ಉದ್ಯೋಗ ಕಳೆದುಕೊಳ್ಳುವ ಮತ್ತೆ ವೇತನ ಬೆಳವಣಿಗೆ ನಿಂತು ಹೋಗೋದು, ಅಂತಂದ್ರೆ ಸ್ಯಾಲರಿ ಹೈಕ್ ಇರುತ್ತಲ್ವಾ, ಸ್ಯಾಲರಿ ಹೈಕ್ ಆಗದೆ ಇರೋದು ಅನ್ನುವಂತಹ ಕೆಲವೊಂದು ಅಪಾಯವೂ ಇದೆ. ಹೀಗಾಗಿ ಕಾರ್ಮಿಕರ ರಕ್ಷಣೆಗೋಸ್ಕರ ಸೂಕ್ತ ನೀತಿಗಳನ್ನ ಭಾರತ ರೂಪಿಸಬೇಕು. ಇಂಡಿಯಾ ನೀಡ್ಸ್ ಸ್ಟ್ರಾಂಗ್ ಪಾಲಿಸೀಸ್ ಟು ಪ್ರೊಟೆಕ್ಟ್ ವರ್ಕರ್ಸ್. ನೆಕ್ಸ್ಟ್ ಪಾಯಿಂಟ್ ಇಸ್ ಎಐ ಅಂಡ್ ಎನರ್ಜಿ ಯೂಸ್. ಈ ಎಐ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಅಥವಾ ಬಳಸಲಿಕ್ಕೆ ಬಹಳಷ್ಟು ಪ್ರಮಾಣದ ವಿದ್ಯುತ್ ಬೇಕಾಗುತ್ತೆ. ಗ್ರಾಫಿಕಲ್ ಪ್ರೊಸೆಸಿಂಗ್ ಯೂನಿಟ್ಗಳು ಅಂತ ಕರೀತೇವೆ, GPUsಗಳು, ಬೇರೆ ಬೇರೆ ಚಿಪ್ಗಳು, ಅವು ಎಲ್ಲವನ್ನ ನಿಭಾಯಿಸಲಿಕ್ಕೆ ವಿದ್ಯುತ್ ತುಂಬಾ ಅವಶ್ಯಕತೆ ಇರುತ್ತೆ. ವಿದ್ಯುತ್ ಬೇಕು ಅಂತಂದ್ರೆ ನಾವು ಬೇರೆ ಬೇರೆ ಒಂದೋ ರಿನ್ಯೂಯಬಲ್ ಎನರ್ಜಿ ಅಂತ ಹೋಗ್ತೇವೆ, ಅಥವಾ ಕೋಲ್ ಬೇಸ್ಡ್ ವಿದ್ಯುತ್ ಹೋಗ್ತವೆ, ಕಲ್ಲಿದ್ದಲಿನ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡ್ತೇವೆ. ಹೀಗೆ ಬೇರೆ ಬೇರೆ ವಿಧಾನಗಳಿದೆ. ಒಂದು ವೇಳೆ ನಾವು ರಿನ್ಯೂಯಬಲ್ ಎನರ್ಜಿ ಯೂಸ್ ಮಾಡದೇ ಇದ್ರೆ ಆವಾಗ ಹವಾಮಾನಕ್ಕೆ ಸಂಬಂಧಪಟ್ಟ ಉದ್ದೇಶಗಳನ್ನ ಸಹ ಗಮನದಲ್ಲಿಟ್ಕೋಬೇಕಾಗುತ್ತೆ. ಅಂತ ನಮ್ಮ ಟಾರ್ಗೆಟ್ ಇದೆಯಲ್ವಾ, ನೆಟ್ ಝೀರೋ ಎಮಿಷನ್ ಮುಂತಾದ ಟಾರ್ಗೆಟ್ಗಳಿದೆ, ಅದನ್ನ ಸಹ ತಲೆಯಲ್ಲಿ ಇಟ್ಕೊಂಡು ನಾವೇನ್ ಮಾಡಬೇಕು, ರೆಸ್ಪಾನ್ಸಿಬಲ್ ಆಗಿ ರಿನ್ಯೂಯಬಲ್ ಎನರ್ಜಿಯನ್ನು ಯೂಸ್ ಮಾಡಿಕೊಂಡು ಎಐ ಪವರ್ ಸಿಸ್ಟಮ್ಗಳನ್ನ ಡೆವಲಪ್ ಮಾಡಬೇಕು. ಕ್ಲೈಮೇಟ್ ಗೋಲ್ಸ್ಗಳನ್ನ ತಲೆಯಲ್ಲಿ ಇಟ್ಕೋಬೇಕು. ಆ ನಂತರ ಡೆವಲಪಿಂಗ್ ಕ್ರಮಗಳನ್ನ ಕೈಗೊಳ್ಳಬೇಕು. ಇನ್ನು ಇಂಡಿಯಾಸ್ ಎಐ ಸ್ಟ್ರಾಟಜಿ ಅಂತಂದ್ರೆ ಇಂಡಿಯಾದ ಎಐ ಮಿಷನ್ ಅಂತ ಒಂದಿದೆ. ಇಸ್ ಹೆಲ್ಪಿಂಗ್ ಬಿಸ್ನೆಸಸ್ ಅಂಡ್ ರಿಸರ್ಚರ್ಸ್ ಬೈ ಪ್ರೊವೈಡಿಂಗ್ GPUs ಅಂಡ್ ಫಂಡಿಂಗ್. ಮಿಷನಿನ ಅಡಿಯಲ್ಲಿ ಭಾರತೀಯ ಬೇರೆ ಬೇರೆ ಕಂಪನಿಗಳು ಮತ್ತೆ ಸಂಶೋಧಕರಿಗೆ GPUಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಬೇರೆ ಬೇರೆ ಚಿಪ್ಗಳಿಗೆ ಸಂಬಂಧಪಟ್ಟ ಹಾಗೆ ಹಣಕಾಸಿನ ನೆರವನ್ನು ನೀಡ್ತಾರೆ. ಟು ಡೆವಲಪ್ ಎಐ ಮಾಡೆಲ್ಸ್ ದಟ್ ಫಿಟ್ ಇಂಡಿಯಾಸ್ ನೀಡ್ಸ್. ಹಣಕಾಸಿನ ನೆರವು ನೀಡೋದ್ರ ಮೂಲಕ ನಮ್ಮ ದೇಶಕ್ಕೆ ತಕ್ಕಂತಹ ಎಐ ಮಾದರಿಗಳನ್ನ, ಎಐ ಮಾಡೆಲ್ಸ್ ಅಂತ ಕರಿತೀವಲ್ವಾ, ಈಗ ಚಾಟ್ GPT
ಮತ್ತೆ ಲಾಮಾ ಅಂತ ಕೆಲವೊಂದು ಮಾಡೆಲ್ಗಳಿದೆ, ಡೀಪ್ ಸೀಕ್ ಅಂತ ಬಂದಿದೆ. ಈ ಎಲ್ಲಾ ರೀತಿ ಬೇರೆ ಬೇರೆ ಫೌಂಡೇಶನಲ್ ಮಾಡೆಲ್ಸ್ಗಳಿದೆ. ನಮ್ಮ ದೇಶದ್ದು ಒಂದು ಡೆವಲಪ್ ಆಗಬೇಕು ಅಂತ ಈ ಒಂದು ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಬಿಲ್ಡಿಂಗ್ ಎಐ ಟ್ಯಾಲೆಂಟ್, ಇಂಡಿಯಾ ಮಸ್ಟ್ ಟ್ರೈನ್ ಮೋರ್ ಪೀಪಲ್ ಇನ್ ಎಐ ಸ್ಕಿಲ್ಸ್ ಸೊ ದ ಕಂಟ್ರಿ ಸ್ಟೇಸ್ ಕಾಂಪಿಟೇಟಿವ್ ಇವನ್ ಇಫ್ ಸಮ್ ಆಫ್ ಇಟ್ಸ್ ಟಾಪ್ ಟ್ಯಾಲೆಂಟ್ ಮೂವ್ಸ್ ಅಬ್ರಾಡ್. ಅಂತಂದ್ರೆ ನಮ್ಮ ದೇಶದಲ್ಲಿ ಹೆಚ್ಚು ಜನರಿಗೆ ಎಐಗೆ ಸಂಬಂಧಪಟ್ಟ ತರಬೇತಿಯನ್ನು ನೀಡಬೇಕು. ಇದರಿಂದ ಜಾಗತಿಕ ಮಟ್ಟದಲ್ಲಿ ಒಂದು ಸ್ಪರ್ಧಾತ್ಮಕತೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಅಂಶ ಏನು ಅಂತಂದ್ರೆ, ನಾವು ಅವರಿಗೆ ಸ್ಕಿಲ್ ಕೊಟ್ಟರು ಸಹ ಎಷ್ಟೋ ಜನ ಏನ್ ಮಾಡ್ತಾರೆ, ಉತ್ತಮ ಅವಕಾಶಗಳಿಗೋಸ್ಕರ ಬೇರೆ ದೇಶಕ್ಕೆ ಹೋಗ್ತಾರೆ. ಹಲವಾರು ಜನರು ಬೇರೆ ದೇಶಕ್ಕೆ ಹೋದ್ರೂ ಸಹ ದೊಡ್ಡ ಮಟ್ಟದಲ್ಲಿ ಸ್ಕಿಲ್ ಅನ್ನ ಪ್ರೊವೈಡ್ ಮಾಡಿದ್ರೆ ದೇಶೀಯ ಮಟ್ಟದಲ್ಲೂ ಸಹ ನಾವು ಹಲವಾರು ಎಐ ನಿಪುಣರನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸ್ಕಿಲ್ಗೆ, ಆ ಒಂದು ಕೌಶಲ್ಯವನ್ನ ಅಭಿವೃದ್ಧಿ ಪಡಿಸೋದ್ರ ಕಡೆ ನಾವು ಗಮನ ಕೊಡಬೇಕು. ಇದಾದ ನಂತರ ಕೆಳಗಡೆ ಬಂದ್ರೆ ಇನ್ನೊಂದು ಎಐಗೆ ಸಂಬಂಧಪಟ್ಟಂತ ಅಂಶ. ಈಗಿನ ಕೆಲವು ದಿವಸಗಳಿಂದ ಮುಖ್ಯವಾಗಿ ಎಐ ಅನ್ನೋದು ಟ್ರೆಂಡಿಂಗ್ ಟಾಪಿಕ್, ನಿಮಗೆಲ್ಲ ಗೊತ್ತಿದೆ. ಅಂತಂದ್ರೆ ಪ್ರತಿಯೊಂದು ದಿವಸನೂ ಎಐಗೆ ಸಂಬಂಧಪಟ್ಟ ಯಾವ್ದಾದ್ರು ಒಂದು ವಿಷಯ ಬಂದೇ ಬರ್ತಾ ಇದೆ. ಮುಖ್ಯವಾಗಿ ಇದರಿಂದ ಈ ವರ್ಷದ ಪ್ರಿಲಿಮ್ಸ್ ಅಥವಾ ಮೇನ್ಸ್ ನಲ್ಲಿ ಖಂಡಿತ ಒಂದು ಕ್ವಶನ್ ಬರಬಹುದು ಅನ್ನುವಂತ ಒಂದು ನಿರೀಕ್ಷೆ ಇದೆ. ಇಂಪ್ಲಿಕೇಶನ್ಸ್ ಆಫ್ ದಿ ಎಐ ಡಿಫ್ಯೂಷನ್ ಫ್ರೇಮ್ವರ್ಕ್, ಇದರಲ್ಲಿ ಏನ್ ಹೇಳ್ತಾರೆ, ಯುಎಸ್ ಅಮೆರಿಕ ಹೇಗೆ ತನ್ನ ಸ್ಟ್ರಾಟಜಿಯನ್ನ ಬದಲು ಮಾಡ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ. US launched a new AI policy to maintain its leadership in AI, balance innovation and security, and restrict adversaries like China and Russia from gaining AI advantages. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಮೆರಿಕ ಎಐಗೆ ಸಂಬಂಧಪಟ್ಟಾಗೆ ಹೊಸ ತಂತ್ರವನ್ನು ರೂಪಿಸ್ತಾ ಇದೆ. ಅಂದ್ರೆ ಮುಖ್ಯವಾಗಿ ಎಐ ಕ್ಷೇತ್ರದಲ್ಲಿ ತಾನೇ ನಾಯಕನಾಗಿ ಉಳಿಬೇಕು ಅನ್ನೋದು ಅದರ ಉದ್ದೇಶ. ಹೀಗಾಗಿ ಹೊಸ ಎಐ ನೀತಿಯನ್ನ ಘೋಷಣೆ ಮಾಡಿದೆ. ಇದರಲ್ಲಿ ಮುಖ್ಯವಾಗಿ ನಾವೀನ್ಯತೆ ಮತ್ತು ಭದ್ರತೆ, ಒಂದು ಇನೋವೇಷನ್ ಸಹ ಆಗ್ತಾ ಇರಬೇಕು, ಸೆಕ್ಯೂರಿಟಿನೂ ಸಹ ಇರಬೇಕು. ಹಾಗಾಗಿ ಎರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದಾರೆ. ಅದೇ ರೀತಿ ಚೀನಾ ಮತ್ತೆ ರಷ್ಯಾ ಬೇರೆ ಬೇರೆ ವಿರೋಧಿ ದೇಶಗಳಿದೆಯಲ್ವಾ, ಆ ಒಂದು ದೇಶಗಳು ಎಐ ತಂತ್ರಜ್ಞಾನದಲ್ಲಿ ಮುಂದೆ ಹೋಗಬಾರದು ಅಂತ ಆ ದೇಶಗಳಿಗೆ ಎಐ ತಂತ್ರಜ್ಞಾನವನ್ನು ನಿರ್ಬಂಧಿಸ್ತಾರೆ. ಇನ್ನು ಎಐ ನ ರಫ್ತು ಮಾಡಬೇಕಾದ್ರೆ ದ US ಕ್ಲಾಸಿಫೈಡ್ ಕಂಟ್ರೀಸ್ ಇಂಟು 3 ಟೈರ್ಸ್ ಫಾರ್ ಎಐ ಆಕ್ಸೆಸ್. US ನಿಂದ ಏನಾದರೂ ಬೇರೆ ಬೇರೆ ಎಐಗೆ ಸಂಬಂಧಪಟ್ಟ ಸೌಲಭ್ಯಗಳನ್ನ ಕೊಡುವಾಗ 3 ರೀತಿಯಾಗಿ ಅಮೆರಿಕ ಒಂದು ಕ್ಲಾಸಿಫಿಕೇಶನ್ ಮಾಡುತ್ತೆ. ಬೇರೆ ಬೇರೆ ದೇಶಗಳನ್ನ 3 ವಿಭಾಗಗಳಾಗಿ ವಿಂಗಡಿಸುತ್ತದೆ. ಅದರಲ್ಲಿ ಮೊದಲನೇದು ಟಾಪ್ ಅಲೈಸ್, ಅಂದ್ರೆ ಹೆಚ್ಚು ಆಪ್ತ ಮಿತ್ರ ಅಂತ ಹೇಳಿದಾಗೆ ಮೆಚ್ಚಿನ ಮಿತ್ರ ರಾಷ್ಟ್ರಗಳು. ಇವರಿಗೆ ಏನ್ ಮಾಡ್ತಾರೆ, ಸಂಪೂರ್ಣವಾಗಿ ಎಐ ಸೌಲಭ್ಯನ ಕೊಡ್ತಾರೆ. ಟಾಪ್ ಅಲೈಸ್ ವಿಲ್ ಹ್ಯಾವ್ ಫುಲ್ ಆಕ್ಸೆಸ್ ಅಂಡ್ ಅಡ್ವರ್ಸರೀಸ್ ಹ್ಯಾವ್ ಸ್ಟ್ರಿಕ್ಟ್ ರಿಸ್ಟ್ರಿಕ್ಷನ್ಸ್ ಅಂಡ್ ಅದರ್ ಕಂಟ್ರೀಸ್ ಲೈಕ್ ಇಂಡಿಯಾ ಹ್ಯಾವ್ ಲಿಮಿಟೆಡ್ ಆಕ್ಸೆಸ್. ಅಂತಂದ್ರೆ ಅತ್ಯಂತ ಆಪ್ತವಾಗಿರುವ ದೇಶಗಳ ಜೊತೆ ಹೆಚ್ಚು ಸೌಲಭ್ಯಗಳನ್ನು ಕೊಡ್ತಾರೆ, ವಿರೋಧಿ ದೇಶಗಳಿಗೆ ಕಠಿಣವಾದ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ತಾರೆ. ಇನ್ನು ಭಾರತದಂತಹ ಇತರ ದೇಶಗಳಿಗೆ ಸೀಮಿತವಾದಂತಹ ಸೌಲಭ್ಯ, ಅಂತಂದ್ರೆ ಕಂಪ್ಲೀಟ್ ಆಗಿ ರಿಸ್ಟ್ರಿಕ್ಟ್ ಮಾಡೋದಿಲ್ಲ, ಈ ಕಡೆ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡೋದಿಲ್ಲ, ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ, ಅಂತಂದ್ರೆ ನಾಮ ಮಾತ್ರ ಅಂತ ಹೇಳ್ತೀವಲ್ವಾ, ಜಸ್ಟ್ ಹೇಳಲಿಕ್ಕೆ ಕೊಟ್ಟಿದ್ದೇವೆ ಅಷ್ಟೇ. ಇದರಿಂದ ಏನಾಗುತ್ತೆ, ದಿಸ್ ಅಫೆಕ್ಟ್ಸ್ ಇಂಡಿಯಾಸ್ ಅಬಿಲಿಟಿ ಟು ಗೆಟ್ ಅಡ್ವಾನ್ಸ್ಡ್ ಎಐ ಟೆಕ್ನಾಲಜಿ. ಇದರಿಂದ ಭಾರತಕ್ಕೆ ಅತ್ಯಾಧುನಿಕವಾದ ಎಐ ತಂತ್ರಜ್ಞಾನ ಪಡೆಯಲಿಕ್ಕೆ ಅಡಚಣೆ ಆಗುತ್ತೆ. ದ ಪಾಲಿಸಿ ಲಿಮಿಟ್ಸ್ ಎಐ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ ಅಂಡ್ ಕುಡ್ ಪುಷ್ ಇಂಡಿಯಾ ಎಐ ಟ್ಯಾಲೆಂಟ್ ಮೂವ್ ಅಬ್ರಾಡ್. ಇದರಿಂದ ಭಾರತದ ಮೇಲೆ ಎಐ ಹೂಡಿಕೆ ಮಾಡೋರು ಕಡಿಮೆ ಆಗ್ತಾರೆ, ಮತ್ತೆ ನಮ್ಮ ದೇಶದಲ್ಲಿ ಎಐ ಎಕ್ಸ್ಪರ್ಟ್ಗಳು ಇರ್ತಾರಲ್ವಾ, ಅವರೆಲ್ಲ ಬೇರೆ ದೇಶಕ್ಕೆ ಉತ್ತಮ ಉದ್ಯೋಗಗಳನ್ನ ಹುಡುಕೊಂಡು ಹೋಗುವ ಸಾಧ್ಯತೆನೂ ಇರುತ್ತೆ. Risk of US isolation. By controlling AI access, US may push other countries, even allies, to build their own AI systems, leading to more divided global AI landscape. ಅಂತಂದ್ರೆ ಅಮೆರಿಕ ಈಗ ತನ್ನ ಮಿತ್ರ ದೇಶಗಳಿಗೆ ಹೆಚ್ಚು ಎಐ ಸೌಲಭ್ಯಗಳನ್ನು ಕೊಡ್ತಾ ಹೋಗುತ್ತೆ. ಆಗ ಆ ಒಂದು ಮಿತ್ರ ದೇಶಗಳೇ ಸೇರ್ಕೊಂಡು ಏನ್ ಮಾಡುತ್ತೆ, ಹೆಚ್ಚಿನ ಎಐ ಸೌಲಭ್ಯಗಳನ್ನ ಪಡ್ಕೊಂಡಿರುತ್ತೆ, ಹೆಚ್ಚೆಚ್ಚು ಡೆವಲಪ್ ಆಗ್ತಾ ಹೋಗುತ್ತೆ. ಅಂದ್ರೆ ಜಗತ್ನಲ್ಲಿ ಇದೇ ಒಂದು ಸಪರೇಟ್ ಆದ ಗುಂಪು ತಯಾರಾಗ್ಬಿಡುತ್ತೆ. ಅಮೆರಿಕ ತನ್ನ ಮಿತ್ರ ದೇಶಗಳನ್ನ ಸೇರಿಸ್ಕೊಂಡು ಎಐ ತಂತ್ರಜ್ಞಾನ ಅಭಿವೃದ್ಧಿಪಡಿಸುತ್ತೆ. ಜಗತ್ನಲ್ಲಿ ಎಐ ಕ್ಷೇತ್ರದಲ್ಲಿ ಒಂದು ವಿಭಜನೆ ಉಂಟಾಗುತ್ತೆ. ಅಂತಂದ್ರೆ ಎಐ ಡೆವಲಪ್ ಮಾಡ್ತಾ ಇರುವಂತಹ ಕಂಟ್ರಿಗಳು ಮತ್ತೆ ಎಐ ಸೌಲಭ್ಯನ ಪಡೆದೇ ಇರುವಂತಹ, ಇನ್ನೂ ಸಹ ಸಿಗದೇ ಇರುವಂತಹ ಕಂಟ್ರಿಗಳು. ಈ ತರ ಈಗ ನಾವು ಬೇರೆ ಬೇರೆ ಕೇಳ್ತೀವಲ್ಲ, ಡಿಜಿಟಲ್ ಡಿವೈಡ್ ಅಂತೆಲ್ಲ ಕೇಳ್ತೇವೆ, ಮತ್ತೆ ಎಕನಾಮಿಕಲ್ ಡಿವೈಡ್ ಅಂತಂದ್ರೆ ಅಸಮಾನತೆ, ಅಂತಂದ್ರೆ ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶಗಳು, ಅಭಿವೃದ್ಧಿ ಹೊಂದಿಲ್ಲದ ದೇಶಗಳು, ಮತ್ತೆ ಅಭಿವೃದ್ಧಿ ಈಗಾಗಲೇ ಹೊಂದಿರುವಂತಹ ದೇಶಗಳು, ಈ ಬೇರೆ ಬೇರೆ ದೇಶಗಳ ನಡುವಿನ ಗ್ಯಾಪ್ ಇದೆಯಲ್ವಾ, ಇದು ಹೆಚ್ಚಾಗ್ತಾನೆ ಹೋಗುತ್ತೆ. ಸ್ಟ್ರೇನ್ಡ್ US ಇಂಡಿಯಾ ಟೈಸ್. ಪಾಲಿಸಿ ಇಗ್ನೋರ್ಸ್ ಇಂಡಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ವಿತ್ ದ US, ಪೊಟೆನ್ಶಿಯಲಿ ವೀಕನಿಂಗ್ ಟ್ರಸ್ಟ್ ಇನ್ ದ ಲಾಂಗ್ ಟರ್ಮ್ ಕೋಆಪರೇಷನ್. ಯುಎಸ್ನ ಈ ಕ್ರಮದಿಂದಾಗಿ ಮುಂದೆ ಭಾರತದ ಜೊತೆ ಇರುವ ತಂತ್ರಜ್ಞಾನ ಸಹಕಾರವನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಇದು ದೀರ್ಘಕಾಲಿಕವಾಗಿ ಭಾರತ US ಮೇಲೆ ಇಟ್ಕೊಂಡಿರುವಂತಹ ವಿಶ್ವಾಸದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇವಿಷ್ಟು ಈ ಒಂದು ಆರ್ಟಿಕಲ್ ನಿಂದ ನಾವು ತಿಳ್ಕೋಬೇಕಾದಂತ ಅಂಶಗಳು. ಇದಾದ ನಂತರ, ಶುಡ್ ಕನ್ವಿಕ್ಟೆಡ್ ಪರ್ಸನ್ಸ್ ಕಂಟೆಸ್ಟ್ ಎಲೆಕ್ಷನ್ಸ್.
ಇದು ನಿಮ್ಗೆ ಹೇಗೂ ಬಹಳ ಗೊತ್ತಿರುವಂತಹ ವಿಷಯ. ಅಂತಂದ್ರೆ ನಮ್ಮ ದೇಶದಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಯಾವುದೇ ನಿಯಮಗಳೇ ಇರೋದಿಲ್ಲ. ಅಂತಂದ್ರೆ ಅಪರಾಧವನ್ನ ಮಾಡಿದವರು ಸಹ ಮತ್ತೆ ಆಯ್ಕೆಯಾಗಿ ಬರ್ತಾರೆ. ಅದ್ರ ಬಗ್ಗೆ ಅವರನ್ನ ಒಂದ್ಸಾರಿ ಅಪರಾಧ ಅವರ ಆರೋಪ ಇರೋದು ಪ್ರೂವ್ ಆಗಿದೆ ಅಂತಂದ್ರೆ ಅಪರಾಧಿಗಳು ಅಂತ ಪ್ರೂವ್ ಆಗಿದೆ. ಆ ನಾಯಕರು ಮತ್ತೆ ಸ್ಪರ್ಧಿಸ್ಲಿಕ್ಕೆ ಅವಕಾಶ ಮಾಡಿ ಕೊಡ್ಬೇಕಾ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಹೇಳ್ತಾ ಇದೆ. ಕರೆಂಟ್ ಲಾ ಆನ್ ಕನ್ವಿಕ್ಟೆಡ್ ಪೊಲಿಟಿಷಿಯನ್ಸ್. ಹಾಗಾದ್ರೆ ಏನಿದೆ ಈಗಿನ ಒಂದು ಕಾನೂನು ಏನಿದೆ? ಅ ಪರ್ಸನ್ ಕನ್ವಿಕ್ಟೆಡ್ ಅಂಡ್ ಸೆಂಟೆನ್ಸ್ ಟು 2 or more years cannot contest elections for 6 years after release. ಇದು ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ 1951 ಅಲ್ಲಿ ಹೇಳಿದ್ದಾರೆ. ಅಂತಂದ್ರೆ ಈಗ ಯಾವುದೊಂದು ಅಪರಾಧವನ್ನ ಮಾಡಿ ಪ್ರೂವ್ ಆಗಿರ್ತಾರಲ್ವಾ, ಅಂತಂದ್ರೆ ಅವರಿಗೆ ಜೈಲಿಗೆ ಹೋಗಿರ್ತಾರೆ, ಈಗಾಗಲೇ ಶಿಕ್ಷೆನ ಅನುಭವಿಸ್ತಾ ಇರ್ತಾರೆ. ರಾಜಕೀಯ ನಾಯಕರಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ವ್ಯಕ್ತಿ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಶಿಕ್ಷೆಗೆ ಗುರಿಯಾದ್ರೆ ಅವರು ಸೆರೆಮನೆಯಿಂದ ಬಿಡುಗಡೆಗೊಂಡ ಮೇಲೆ ಅವರು ವಾಪಸ್ ಆ ಶಿಕ್ಷೆಯನ್ನ ಮುಗಿಸ್ಕೊಂಡು ಬಂದ ಮೇಲೆ 6 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅವರಿಗೆ ಅವಕಾಶ ಇರುವುದಿಲ್ಲ. ಇದು RP ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ 1951 ಹೇಳುತ್ತೆ. ಒಬ್ಬ ರಾಜಕೀಯ ನಾಯಕರಿದ್ದಾರೆ, ಅವರ ವಿರುದ್ಧ ಅಪರಾಧ ಪ್ರೂವ್ ಆಗಿದೆ, ಜೈಲಿಗೆ ಹೋಗ್ತಾರೆ, 2 ವರ್ಷ ಅಥವಾ 2ಕ್ಕಿಂತ ಹೆಚ್ಚು ವರ್ಷ ಶಿಕ್ಷೆ ಗುರಿ ಆಗ್ಬಿಟ್ರೆ ಆ ಶಿಕ್ಷೆ ಮುಗಿದ ಮೇಲೆ ವಾಪಸ್ ಬರ್ತಾರಲ್ವಾ, ಬಂದ ಮೇಲೆ 6 ವರ್ಷ ಅವರು ಕಂಟೆಸ್ಟ್ ಮಾಡೋ ಹಾಗಿಲ್ಲ. ಇದು ಈಗಿರುವಂತಹ ಕಾನೂನು. ಇನ್ನು ಕೆಲವೊಂದು ಅಪರಾಧಗಳಲ್ಲಿ ಕ್ರೈಮ್ಸ್ ಲೈಕ್ ರೇಪ್ ಅಂಡ್ ಕರಪ್ಷನ್ ಲೀಡ್ಸ್ ಟು ಆಟೋಮೆಟಿಕ್ ಡಿಸ್ಕ್ವಾಲಿಫಿಕೇಶನ್. ಕೆಲವೊಂದು ಗಂಭೀರವಾದಂತಹ ಅಪರಾಧಗಳಿದ್ರೆ ತಕ್ಷಣವೇ ಅವರನ್ನ ಅನರ್ಹ ಮಾಡಲಾಗುತ್ತೆ. ಇದಾದ ನಂತರ ಕೆಲವೊಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನೋಡೋದಾದ್ರೆ ಪಾಸ್ಟ್ ಸುಪ್ರೀಂ ಕೋರ್ಟ್ ರೂಲಿಂಗ್ಸ್ ಇನ್ ಎಡಿಆರ್ ಕೇಸ್, ಎಡಿಆರ್ ಅಂತ ಒಂದು ಕೇಸ್, ಇದ್ರ ಬಗ್ಗೆ ಏನ್ ಹೇಳ್ತಾರೆ? 2002ರಲ್ಲಿ ಕೋರ್ಟ್ ಮೇಡ್ ಇಟ್ ಮ್ಯಾಂಡೇಟರಿ ಟು ಡಿಸ್ಕ್ಲೋಸ್ ಕ್ರಿಮಿನಲ್ ರೆಕಾರ್ಡ್ಸ್. ಈ ಒಂದು ಪ್ರಕರಣದಲ್ಲಿ ರಾಜಕೀಯ ನಾಯಕರು ತಮ್ಮ ಅಪರಾಧ ದಾಖಲೆಗಳನ್ನ ಬಹಿರಂಗಗೊಳಿಸೋದು ಕಡ್ಡಾಯ ಅಂತ ಹೇಳಲಾಗಿದೆ. ಅಂತಂದ್ರೆ ನಾವು ಅದನ್ನು ಚೆಕ್ ಮಾಡೋದಿಲ್ಲ. ಎಷ್ಟೋ ರಾಜಕೀಯ ನಾಯಕರು ಬೇರೆ ಬೇರೆ ಪೋರ್ಟಲ್ಗಳಲ್ಲಿ ಅಥವಾ ಈ ಚುನಾವಣಾ ಸಂದರ್ಭದಲ್ಲಿ ಅವರ ಅಪರಾಧಗಳನ್ನ ಬಿಡುಗಡೆ ಮಾಡಲೇಬೇಕಾಗತ್ತೆ. ಮುಖ್ಯವಾಗಿ ಆಸ್ತಿಯ ಒಂದು ವಿವರ ಇರಬಹುದು ಅಥವಾ ಅವ್ರ ಮೇಲೆ ಯಾವ್ಯಾವ ಕೇಸ್ ಇದೆ ಅನ್ನೋದನ್ನ ಬಿಡುಗಡೆ ಮಾಡಲೇಬೇಕು. ನಾವು ಅದನ್ನೆಲ್ಲ ಗಮನಿಸೋದು ಇಲ್ಲ, ಗಮನಿಸಿದ್ರು ಸಹ ನಾವು ಸುಮ್ಮನೆ ಇದ್ ಬಿಡ್ತೇವೆ. ಅಂತಂದ್ರೆ ನಾವು ಕೆಲವೊಂದ್ಸರಿ ಒಪ್ಕೊಂಡ್ಬಿಡ್ತೇವೆ ಅಲ್ವಾ ವ್ಯವಸ್ಥೆಯನ್ನ, ಹಾಗಾಗಿ ಅದನ್ನ ಮುಂದುವರ್ಕೊಂಡೇ ಹೋಗ್ತಾ ಇರುತ್ತೆ. ಹಾಗಾಗಿ ಇದಾದ ನಂತರ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ರಾಜಕೀಯ ನಾಯಕರಿಗೆ ಅಪರಾಧ ದಾಖಲೆಗಳನ್ನ ಬಹಿರಂಗಗೊಳಿಸುವುದು ಕಡ್ಡಾಯ ಅಂತ ಹೇಳುತ್ತೆ. ಇನ್ನು ಲಿಲಿ ಥಾಮಸ್ ಪ್ರಕರಣ ಅಂತ ಬರುತ್ತೆ 2013ರಲ್ಲಿ. ಇದೇನ್ ಹೇಳುತ್ತೆ ಅಂತಂದ್ರೆ ಈ ದೋಷಿಗಳನ್ನ ರಕ್ಷಿಸುವಂತ ನಿಯಮ ಇರುತ್ತಲ್ವಾ, ಅದನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡುತ್ತೆ. ಹಾಗಂದ್ರೆ ಏನು ಅಂತಂದ್ರೆ ಇದರ ಪ್ರಕಾರ MP ಮತ್ತೆ MLAಗಳು ಶಿಕ್ಷೆ ಅನುಭವಿಸಿದ ಕ್ಷಣದಿಂದಲೇ ಅನರ್ಹರಾಗ್ಬಿಡ್ತಾರೆ. ಲಿಲಿ ಥಾಮಸ್ ಕೇಸ್ struck down a law that protected convicted politicians. Convicted MPs and MLAs are now disqualified immediately. ಇನ್ನು ಇದ್ರ ಬಗ್ಗೆ ಮತ್ತೆ ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಪೆಟಿಷನ್ ಅನ್ನು ಸಲ್ಲಿಸ್ತಾ ಇರ್ತಾರೆ. ಇಲ್ಲ, ಇಂಥ ನಾಯಕರು ನಮಗೆ ಮತ್ತೆ ಬೇಡವೇ ಬೇಡ, ಒಂದು ಸಾರಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗ್ಬಿಟ್ರೆ ಅವರನ್ನ ಸಂಪೂರ್ಣವಾಗಿ ಮತ್ತೆ ಸ್ಪರ್ಧಿಸ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಡಿ, ಸಂಪೂರ್ಣವಾಗಿ ನಿರ್ಬಂಧ ಮಾಡಿ ಅಂತ ಮತ್ತೆ ಮತ್ತೆ ಪೆಟಿಷನ್ ಅನ್ನು ಸಲ್ಲಿಸ್ತಾ ಇರ್ತಾರೆ. ಈಗಲೂ ಸಹ ಒಂದು ಹೊಸದಾಗಿ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಈ ಅರ್ಜಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅರ್ಜಿದಾರರು ತೀರ್ಪುಗೊಂಡ ರಾಜಕೀಯ ನಾಯಕರು ಇರ್ತಾರಲ್ವಾ, ಅಂತಂದ್ರೆ ಕೆಲವರು ಶಿಕ್ಷೆಗೆ ಒಳಗಾಗಿರ್ತಾರಲ್ವಾ, ಅವರಿಗೆ ಜೀವಮಾನದ ನಿರ್ಬಂಧ ವಿಧಿಸಬೇಕು ಅಂತ ಹೇಳ್ತಾ ಇರ್ತಾರೆ. ಅಂತಂದ್ರೆ ದ ಪೆಟಿಷನ್ ಡಿಮ್ಯಾಂಡ್ಸ್ ಅ ಲೈಫ್ ಟೈಮ್ ಬ್ಯಾನ್ ಆನ್ ಕನ್ವಿಕ್ಟೆಡ್ ಪೊಲಿಟಿಷಿಯನ್ಸ್. ಇಟ್ ಆರ್ಗ್ಯೂಸ್ ದಟ್ ಕ್ರಿಮಿನಲ್ಸ್ ಕ್ಯಾಂಟ್ ಗೆಟ್ ಸ್ಮಾಲ್ ಗವರ್ಮೆಂಟ್ ಜಾಬ್ಸ್. ಈಗ ಒಬ್ಬ ವ್ಯಕ್ತಿ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಇದೆ ಅಂತ ಆದ್ರೆ ಅವರಿಗೆ ಸರ್ಕಾರಿ ನೌಕರಿ ಅಪ್ಲೈ ಮಾಡ್ಲಿಕ್ಕೆ ಅಥವಾ ಸರ್ಕಾರಿ ಜಾಬ್ಗೆ ಹೋಗ್ಲಿಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ. ಸಣ್ಣ ಸರ್ಕಾರಿ ಕೆಲಸಕ್ಕೂ ಸಹ ಅವಕಾಶ ಇಲ್ಲ. ಇನ್ನು ಶಾಸಕರಾಗ್ತಾರೆ, ಇವರು ದೇಶವನ್ನ ಆಳೋರಾಗ್ತಾರೆ, ಅವರಿಗೆ ಯಾಕೆ ಈ ಒಂದು ಅವಕಾಶ ಮಾಡಿಕೊಡ್ತೀರಿ ನೀವು ಅಂತ ಆ ಒಂದು ಅರ್ಜಿಯಲ್ಲಿ ಕೇಳ್ತಾ ಇದ್ದಾರೆ. ಸೊ ದೇ ಶುಡಂಟ್ ಬಿ ಲಾ ಮೇಕರ್ಸ್. ದ ಗವರ್ಮೆಂಟ್ ಸೇಸ್, ಸರ್ಕಾರ ಏನ್ ಹೇಳುತ್ತೆ ಹಾಗಾದ್ರೆ MP and MLAs ಡೋಂಟ್ ಹ್ಯಾವ್ ಸರ್ವಿಸ್ ಕಂಡೀಷನ್ಸ್ 6 years ಇಸ್ ಇನಫ್. ಈಗ MP ಮತ್ತೆ MLAಗಳಿಗೆ ನಿಗದಿತವಾದ ಸೇವಾ ನಿಯಮಗಳಿರೋದಿಲ್ಲ. ಅಂತಂದ್ರೆ ಬೇರೆ ಬೇರೆ ಜಾಬ್ ನಲ್ಲಿ ಇರೋರಿಗೆ ನಿಯಮಗಳಿರುತ್ತೆ. ಅಂತಂದ್ರೆ ಅವರನ್ನ ಕೆಲಸದಿಂದ ತೆಗೆದುಹಾಕೋದು ಅಥವಾ ಬೇರೆ ಬೇರೆ ರೂಲ್ಸ್ಗಳು ಅವರಿಗೆ ಅಪ್ಲೈ ಆಗುತ್ತೆ. ಆದ್ರೆ MP MLAಗಳು ಒಂದು ಟೆಂಪ್ರರಿ ಜಾಬ್ ತರ ಅದು. ಅಂತಂದ್ರೆ ಕಂಪ್ಲೀಟ್ ಆಗಿ ಯಾವಾಗ ಅವರನ್ನು ನಾವು ಸರ್ಕಾರದಲ್ಲಿ ಇಟ್ಕೊಳ್ಳೋದಿಲ್ವಲ್ಲ, ಹಾಗಾಗಿ 6 ವರ್ಷಗಳ ನಿರ್ಬಂಧ ಸಾಕು ಅವರಿಗೆ. ಮತ್ತೆ ಅವರು ಸ್ಪರ್ಧಿಸಬಹುದು ಅಥವಾ ಆ ಒಂದು ಸಂದರ್ಭದಲ್ಲಿ ಅವರು ಉತ್ತಮ ವ್ಯಕ್ತಿಗಳಾಗಬಹುದು ಅನ್ನುವಂತ ಒಂದು ಕೆಲವೊಂದು ಬೇರೆ ಬೇರೆ ಒಂದು ಸಮರ್ಥನೆಯನ್ನ ಕೊಟ್ಕೊಳ್ತಾರೆ. ಅದು ಅವರಿಗೆ ಬಿಟ್ಟಿದ್ದು. ಮತ್ತೆ ಹಾಗಾಗಿ ಸರ್ಕಾರ ಏನ್ ಹೇಳುತ್ತೆ, ಅವರಿಗೆ ನಿಗದಿತವಾದ ಸೇವಾ ನಿಯಮಗಳಿರೋದಿಲ್ಲ, 6 ವರ್ಷ ನಿರ್ಬಂಧ ಸಾಕು ಅಂತ ಸರ್ಕಾರ ಅದಕ್ಕೆ ಸಮರ್ಥನೆ ಕೊಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಡೀಟೇಲ್ಸ್ ನೋಡ್ಕೊಳ್ಳಿ. ಕ್ರಿಮಿನಾಲಿಟಿ ಇನ್ ಪಾಲಿಟಿಕ್ಸ್ ಇನ್ 2024 46% ಆಫ್ MPs ಹ್ಯಾಡ್ ಕ್ರಿಮಿನಲ್ ಕೇಸಸ್. 2024ರಲ್ಲಿ ನಮ್ಮ MP ಗಳು ಇರ್ತಾರಲ್ವಾ, ಅದರಲ್ಲಿ ಸುಮಾರು 46% MPಗಳು ಅಪರಾಧ ಪ್ರಕರಣಗಳನ್ನ ಎದುರಿಸ್ತಾ ಇದ್ದಾರೆ. ಅಂತಂದ್ರೆ 100 ಜನ MP ಇದ್ದಾರೆ ಅಂತಂದ್ರೆ 46 ಜನರ ಮೇಲೆ ದೊಡ್ಡ ದೊಡ್ಡ ಕೇಸ್ಗಳಿದೆ. ಅದರಲ್ಲೂ 31% ಫೇಸ್ಡ್ ಸೀರಿಯಸ್ ಚಾರ್ಜಸ್ ಲೈಕ್ ಮರ್ಡರ್ ಅಂಡ್ ರೇಪ್. 31% ಜನರ ಮೇಲೆ ಕೊಲೆ, ಬಲಾತ್ಕಾರದಂತ ಗಂಭೀರ ಆರೋಪಗಳಿದೆ. ಇನ್ನೊಂದು ವಿಷಯ ಆಶ್ಚರ್ಯಕರವಾಗಿದೆ ಅಂತಂತ ನೋಡಿ,
Criminal candidates had 15.4% of chance of winning, while clean candidates had only 4.4%. ಯಾವುದೋ ಒಬ್ಬ ವ್ಯಕ್ತಿ ಜೈಲಿಗೆ ಹೋಗಿ ಬಂದಿದ್ದಾನೆ ಅಂತಂದ್ರೆ ಅವನ ಬಗ್ಗೆ ಹೆಚ್ಚು ಪ್ರಸಿದ್ಧಿ ಪಡ್ಕೊಳ್ತಾರೆ. ಎಲ್ಲಾ ಜನ ಅವನನ್ನು ಹೆಚ್ಚು ಗೌರವಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಹೀಗಾಗಿ ಅಪರಾಧಿ ನಾಯಕರು ಗೆಲ್ಲುವ ಸಾಧ್ಯತೆ 15.4ರಷ್ಟಿದ್ರೆ ಅಪರಾಧಿಗಳಲ್ಲದೆ ಇರ್ತಾರಲ್ವಾ ಅವರು ಗೆಲ್ಲುವ ಸಾಧ್ಯತೆ ಕೇವಲ 4.4% ಮಾತ್ರ. ಹಾಗಾದ್ರೆ ಯಾರು ತಪ್ಪು ಅಂತಂದ್ರೆ ಸಿಸ್ಟಮಿನ ತಪ್ಪ ಅಥವಾ ಅವ್ರನ್ನ ಗೌರವಿಸ್ತಾ ಇರೋರು ತಪ್ಪ ಮತ್ತೆ ಅವ್ರನ್ನ ಕಳಿಸ್ತಾ ಇರೋರು ತಪ್ಪ ಅಂತಂದ್ರೆ ಮುಖ್ಯವಾಗಿ ನಾವು ಎಲ್ಲ ಬ್ಲಾಕ್ ಅಂಡ್ ವೈಟ್ ನಲ್ಲಿ ನೋಡ್ತೇವಲ್ವಾ ಹಾಗಾಗಿ ಕೆಲವೊಂದು ಗ್ರೇ ಏರಿಯಾಗಳಿರುತ್ತೆ ಅದನ್ನ ಈಸಿಯಾಗಿ ಎಸ್ ಆರ್ ನೋ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದೇ ವಿಷಯವನ್ನ ಇವರದ್ದೇ ತಪ್ಪು ಅಂತ ಈಸಿಯಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಅದರ ಬಗ್ಗೆ ಥಿಂಕ್ ಮಾಡಿ. ಹಾಗಾದ್ರೆ ಏನು ಪಾಸಿಬಲ್ ಸೊಲ್ಯೂಷನ್ಸ್? ದೇರ್ ಇಸ್ ನೋ ಕನ್ಸೆನ್ಸಸ್ ಆನ್ ಬ್ಯಾನಿಂಗ್ ಕ್ಯಾಂಡಿಡೇಟ್ಸ್ ಸ್ಪೆಂಡಿಂಗ್ ಚಾರ್ಜಸ್. ಈಗಾಗಲೇ ಕೆಲವೊಂದು ಬಾಕಿ ಇರ್ತಾವಲ್ಲ ಪ್ರಕರಣ, ಅದರ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ನಿಷೇಧ ಮಾಡ್ಬೇಕಾ ಬೇಡವಾ ಅನ್ನೋದು ಇನ್ನೂ ನಿರ್ಧಾರ ಆಗಿಲ್ಲ. ಲೈಫ್ ಟೈಮ್ ಬ್ಯಾನ್ ಕುಡ್ ಬಿ ಜಸ್ಟಿಫೈಡ್ ಫಾರ್ ಕರಪ್ಷನ್ ಅಂಡ್ ವೈಲೆಂಟ್ ಕ್ರೈಮ್ಸ್. ಈಗ ಸಂಪೂರ್ಣವಾಗಿ ಇನ್ನು ಮುಂದೆ ಅವರು ಸ್ಪರ್ಧಿಸಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು, ಭ್ರಷ್ಟಾಚಾರ ಮತ್ತೆ ಕೆಲವೊಂದು ಹಿಂಸಾತ್ಮಕ ಅಪರಾಧಗಳಿಗೆ ವಿಧಿಸಿದ್ರೆ ಒಳ್ಳೆಯದು. ಎಲೆಕ್ಷನ್ ಕಮಿಷನ್ಸ್ ಪವರ್ ಟು ರೆಡ್ಯೂಸ್ ಡಿಸ್ಕ್ವಾಲಿಫಿಕೇಶನ್ ಶುಡ್ ಬಿ ರಿವ್ಯೂಡ್. ಮುಖ್ಯವಾಗಿ ಈ ಚುನಾವಣಾ ಆಯೋಗ ಅವರ ಅನರ್ಹತಾ ಅವಧಿಯನ್ನ ಕಡಿಮೆ ಮಾಡೋದು ಅಥವಾ ಅದರನ್ನ ಹೆಚ್ಚು ಮಾಡೋದು ಅದಕ್ಕೆ ಯಾವ ಅಧಿಕಾರ ಕೊಟ್ಟಿದ್ದಾರೆ ಅನ್ನೋದನ್ನ ಮತ್ತೆ ಮತ್ತೆ ವಿಮರ್ಶನೆ ಮಾಡಬೇಕು, ಪುನರ್ ವಿಮರ್ಶೆ ಮಾಡಬೇಕು. ಈ ಮೂಲಕ ಮುಂದಿನ ದಿನಗಳಲ್ಲಿ ಇಂತಹ ಆರೋಪಿಗಳು ಅಪರಾಧಿಗಳು ನಮ್ಮ ದೇಶದ ಮುಖ್ಯ ವ್ಯವಸ್ಥೆಯ ಭಾಗ ಆಗೋದನ್ನು ತಪ್ಪಿಸಬೇಕು. ಇದಾದ ನಂತರ ಕಾಣಿಸ್ತಾ ಇದೆಯಾ? ಸ್ವಲ್ಪ ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಸೈನ್ಸ್ ಬಗ್ಗೆ ಒಂದು ಆರ್ಟಿಕಲ್ ಇದೆ. AI ಕ್ಯಾನ್ ಮೇಕ್ ಡ್ರಗ್ ಟೆಸ್ಟಿಂಗ್ ಪ್ರಿಸೈಸ್ ಅಂಡ್ ರಿಲೆವೆಂಟ್ ಟು ಹ್ಯೂಮನ್ ಬಯಾಲಜಿ. ಇದರಲ್ಲಿ ಅವ್ರು ಹೇಳೋದು ಏನು ಅಂತಂದ್ರೆ ಹಿಂದಿನ ಕಾಲದಲ್ಲಿ ಟ್ರೆಡಿಷನಲ್ ಮೆಡಿಕಲ್ ಪ್ರಾಕ್ಟೀಸ್ಗಳಲ್ಲಿ ಈಗ ಡ್ರಗ್ ಟೆಸ್ಟ್ ಮಾಡಬೇಕಾದ್ರೆ ಯಾವುದೇ ಒಂದು ಮೆಡಿಸಿನ್ ಅನ್ನ ದೇಹದ ಮೇಲೆ ಪರೀಕ್ಷೆ ಮಾಡಬೇಕಾದ್ರೆ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಇರ್ತಾ ಇರಲಿಲ್ಲ, ಸೈಡ್ ಎಫೆಕ್ಟ್ ಗಳಿರ್ತಾ ಇತ್ತು. ಈಗ AI ಯೂಸ್ ಮಾಡಿಕೊಂಡು ನಾವು ಪ್ರಿಸೈಸ್ ಆಗಿ ಯಾವ ಒಂದು ದೇಹದ ಭಾಗಕ್ಕೆ ಅದರ ಅವಶ್ಯಕತೆ ಇದೆಯೋ ಆ ಒಂದು ಭಾಗಕ್ಕೆ ಅದನ್ನ ಟೆಸ್ಟ್ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತೆ ಕ್ಲಿನಿಕಲ್ ಟ್ರಯಲ್ ಗಳಿಗೆ ಮತ್ತೆ ಬೇರೆ ಬೇರೆ ಡ್ರಗ್ಸ್ ಗಳಿಗೆ, ಅಂತಂದ್ರೆ ಡ್ರಗ್ಸ್ ಅಂತಂದ್ರೆ ಮೆಡಿಸಿನ್ ಅಂತ ಇಲ್ಲಿ ಅದರ ಅರ್ಥ. ಮೆಡಿಸಿನ್ ಅನ್ನ ಟೆಸ್ಟ್ ಮಾಡೋದಕ್ಕೆ AI ಹೆಲ್ಪ್ ತಗೊಂಡ್ಕೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕ್ರಾಂತಿ ಈ ಒಂದು ಕ್ಷೇತ್ರದಲ್ಲಿ ಉಂಟಾಗಬಹುದು ಅಂತ ಬೇರೆ ಬೇರೆ ಡೀಟೇಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇದರ ಸಾರಾಂಶ ಇಷ್ಟೇ. AI ಟೂಲ್ಸ್ ಕ್ಯಾನ್ ಡೈಜೆಸ್ಟ್ ಡೇಟಾ ಅಬೌಟ್ ಹೌ ಅ ಹ್ಯೂಮನ್ ಬಾಡಿ ಅಬ್ಸಾರ್ಬ್ಸ್. AI ಟೂಲ್ಗಳ ಮೂಲಕ ನಮ್ಮ ದೇಹ ಮೆಡಿಸಿನ್ ಗಳನ್ನ ಹೇಗೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅನ್ನುವಂತಹ ಡೀಟೇಲ್ ಗಳನ್ನ ತೆಗೆದುಕೊಳ್ಬಹುದು, ಹೇಗೆ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಅಂಡ್ ಎಲಿಮಿನೇಟ್ಸ್ ಡ್ರಗ್ ಅಂಡ್ ಪ್ರೆಡಿಕ್ಟ್ ದಿ ರೆಸ್ಪಾನ್ಸ್ ಆಫ್ vulnerable populations such as children whose participation in clinical trials raises ethical and technical issues. ಕೆಲವೊಂದು ಚಿಲ್ಡ್ರನ್ಗಳನ್ನ ಕೆಲವೊಂದು ದುರ್ಬಲ ವರ್ಗಗಳಿರ್ತಾರಲ್ವಾ ಅವರನ್ನ ಕ್ಲಿನಿಕಲ್ ಟ್ರಯಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಾವು ಪ್ರಾಣಿಗಳ ಮೇಲೆ ಅದನ್ನ ಟೆಸ್ಟ್ ಮಾಡ್ತೇವೆ, ಆಮೇಲೆ ಈಗ ಮನುಷ್ಯರ ಮೇಲೂ ಆ ಟೆಸ್ಟ್ ಗಳನ್ನ ಅಂದ್ರೆ ಸದೃಢವಾದ ವ್ಯಕ್ತಿಗಳ ಮೇಲೆ ಅಥವಾ ಅದಕ್ಕೋಸ್ಕರ ಕೆಲವೊಂದು ವ್ಯವಸ್ಥೆಗಳನ್ನು ರೂಪಿಸಿಕೊಂಡು AI ಗೆ ಮಾಹಿತಿಯನ್ನು ಕೊಟ್ಟು ಟೆಸ್ಟ್ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಪ್ರಿಸೈಸ್ ಆಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಾವು ಈ ಒಂದು ಕ್ರಮಗಳನ್ನ ಜಾರಿಗೊಳಿಸಬಹುದು ಅಂತ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಇನ್ನು ಮ್ಯಾಪ್ ಮೊದಲೇ ಹೇಳಿದ್ನಲ್ವಾ, ಇಂಡಿಯಾ ಮಿಡಲ್ ಈಸ್ಟ್ ಎಕನಾಮಿಕ್ ಕಾರಿಡಾರ್. ಮಿಡಲ್ ಈಸ್ಟ್ ಯುರೋಪ್, ಮುಖ್ಯವಾಗಿ ಇಂಡಿಯಾ ಇಲ್ಲಿದೆ, ಮಿಡಲ್ ಈಸ್ಟ್ ಇಲ್ಲಿದೆ, ಇದು ಯುರೋಪ್ಗೆ ಕನೆಕ್ಟ್ ಆಗುತ್ತೆ. ಎರಡು ತರಹದ ಲ್ಯಾಂಡ್ ಮತ್ತೆ ಸಿ ರೂಟ್ ಅಂತ ಹೇಳಿದ್ವಿ. ಲ್ಯಾಂಡ್ ಅಲ್ಲಿ ರೇಲ್ ರೂಟ್ ಬರುತ್ತೆ ಅಂತಂದ್ರೆ ಈ ಕಂಪ್ಲೀಟ್ ಲೈನ್ ಇದೆಯಲ್ವಾ ಈ ಲೈನ್ ರೆಡ್ ಲೈನ್ ಇದು ರೇಲ್ ರೂಟ್, ಮತ್ತೆ ಇಲ್ಲಿ ಡಾಟೆಡ್ ಲೈನ್ ಇರೋದು ಸಿ ರೂಟ್. ಅಂತಂದ್ರೆ ಭಾರತ UAE ಸೌದಿ ಅರೇಬಿಯಾ ಮೂಲಕ ಯುರೋಪ್ಗೆ ಕನೆಕ್ಟ್ ಮಾಡುವಂತಹ ಒಂದು ಕಾರಿಡಾರ್, ಎಕನಾಮಿಕ್ ಕಾರಿಡಾರ್. ಟ್ರೇಡ್ ಮತ್ತೆ ಬೇರೆ ಬೇರೆ ಆರ್ಥಿಕವಾದಂತಹ ಬೇರೆ ಬೇರೆ ಕೆಲಸಗಳನ್ನ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅನ್ನ ಈ ಒಂದು ರೂಟ್ ನ ಮೂಲಕ ಮಾಡ್ತಾರೆ. ಇನ್ನು ವೊಕ್ಯಾಬುಲರಿ ಇವತ್ತಿನ ನೋಡೋದಾದ್ರೆ, ದ ನ್ಯೂಮಿನಸ್ ಬ್ಯೂಟಿ ಆಫ್ ದಿ ಏನ್ಷಿಯಂಟ್ ಟೆಂಪಲ್ ಲೆಫ್ಟ್ ಅ ಡೀಪ್ ಇಂಪ್ರೆಷನ್ ಆನ್ ದಿ ವಿಸಿಟರ್ಸ್. ನ್ಯೂಮಿನಸ್ ಅಂತಂದ್ರೆ ಸ್ಪಿರಿಚುವಲ್ ಅಥವಾ ಮಿಸ್ಟಿಕಲ್. ಆ ಒಂದು ಟೆಂಪಲಿನ ಆಧ್ಯಾತ್ಮಿಕವಾದ ಸೌಂದರ್ಯ ಏನಾಯ್ತು ಅಲ್ಲಿ ಬರ್ತಾ ಇರುವಂತಹ ವಿಸಿಟರ್ಗಳ ಮೇಲೆ ಒಂದು ಹೊಸದಾದ ಡೀಪ್ ಆದ ಇಂಪ್ರೆಷನ್ ಅನ್ನ ಮೂಡಿಸ್ತು. ಹಿಸ್ಟೋರಿಯನ್ ವಾಂಟೆಡ್ ಟು ಐಡಿಯೇಟ್ ಅ ನ್ಯೂ ವೇ ಟು ಪ್ರಿಸರ್ವ್ ಇಟ್ ಫಾರ್ ಪೋಸ್ಟೆರಿಟಿ. ಒಬ್ಬ ಹಿಸ್ಟೋರಿಯನ್ ಇದ್ರು, ಇತಿಹಾಸ ತಜ್ಞರಿದ್ರು. ಅವ್ರು ಏನ್ ಅನ್ಕೋತಾ ಇದ್ರು ಅಂತಂದ್ರೆ ಐಡಿಯೇಟ್ ಅಂತಂದ್ರೆ ಥಿಂಕ್, ಯೋಚನೆ ಮಾಡ್ತಾ ಇದ್ರು ಅವರು. ಏನು ಯಾವ್ದ್ರ ಬಗ್ಗೆ? ನ್ಯೂ ವೇ, ಒಂದು ಹೊಸದಾದ ದಾರಿ ಬೇಕು. ಇದನ್ನ ಮುಂದಿನ ಜನಾಂಗಕ್ಕೆ, ಪೋಸ್ಟೆರಿಟಿ ಅಂತಂದ್ರೆ ಫ್ಯೂಚರ್ ಜನರೇಷನ್, ಭವಿಷ್ಯದ ಪೀಳಿಗೆಗೋಸ್ಕರ ಹೇಗೆ ಇದನ್ನ ಪ್ರಿಸರ್ವ್ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಹವೆವರ್ ಹಿಸ್ ರೆಂಡಿಷನ್ ಆಫ್ ದಿ ಟೆಂಪಲ್ಸ್ ಹಿಸ್ಟರಿ ವಾಸ್ ಮೆಟ್ ವಿತ್ ಜಸ್ಟ್ ಬೈ ಸಮ್ ಕ್ರಿಟಿಕ್ಸ್. ಆದ್ರೆ ಆ ಹಿಸ್ಟೋರಿಯನ್ ಅಲ್ವಾ, ಅವರ ಟೆಂಪಲ್ ಹಿಸ್ಟರಿ ಬಗ್ಗೆ ಅವರ ಒಂದು ಬೇರೆ ಬೇರೆ ನಿಲುವುಗಳಿತ್ತಲ್ವಾ. ರೆಂಡಿಷನ್ ಅಂತಂದ್ರೆ ಅವ್ರು ಹೇಗೆ ಅರ್ಥ ಮಾಡ್ಕೊಂಡಿದ್ರು ಅಂದ್ರೆ ಈ ತರ ಇತಿಹಾಸ ಹೀಗಿರಬಹುದು ಅಂತ ಅವರ ಇಂಟರ್ಪ್ರಿಟೇಷನ್ ಇತ್ತಲ್ವಾ. ಅದನ್ನ ಕೆಲವರು ಏನ್ ಮಾಡ್ತಿದ್ರು, ಸಮ್ ಕ್ರಿಟಿಕ್ಸ್ ಅಂತಂದ್ರೆ ಟೀಕೆ ಮಾಡುವವರು ತಮಾಷೆಯಾಗಿ ತೆಗೆದುಕೊಳ್ತಾ ಇದ್ರು. ಜಸ್ಟ್ ಅಂತಂದ್ರೆ ಜೋಕ್ ಅಂತ,
ಹೂ ಫೇಲ್ ಟು ಅಪ್ರಿಷಿಯೇಟ್ ಹಿಸ್ ಸಿಗ್ನಿಫಿಕೆನ್ಸ್ ಅಂತಂದ್ರೆ ಆ ಟೀಕೆ ಮಾಡೋರಿಗೆ ಆ ಟೆಂಪಲಿನ ಸಿಗ್ನಿಫಿಕೆನ್ಸ್ ಸರಿಯಾಗಿ ಅರ್ಥ ಆಗ್ಲೇ ಇಲ್ಲ ಅಂತ ಈ ವೊಕ್ಯಾಬ್ಯುಲರಿ ಪಾರ್ಟ್ ಅಲ್ಲಿ ಕಲ್ತಿದ್ವಿ ನಾವು ಇವತ್ತು. ಇದಾದ್ಮೇಲೆ ಇನ್ನು ಇಲ್ಲಿ ನೋಡಿ ರೆಂಡಿಷನ್ ಅಂತಂದ್ರೆ ಕೆಲವೊಂದ್ ಸಾರಿ ನಾವು ಮ್ಯೂಸಿಕಲ್ ಕನ್ಸರ್ಟ್ ಅಲ್ಲಿ ರೆಂಡಿಷನ್ ಅಂತ ಹೇಳ್ತಾರೆ. ಅಂತಂದ್ರೆ ನಾವು ಅದನ್ನ ಪರ್ಫಾರ್ಮ್ ಮಾಡೋದು ಅನ್ನುವಂತ ಒಂದು ಶಬ್ದದ ಅರ್ಥನೂ ಇದೆ. ಇಲ್ಲಿ ರೆಂಡಿಷನ್ ಯೂಸ್ ಆಗಿರೋದು ಇಂಟರ್ಪ್ರಿಟೇಷನ್ ಅಂತ. ನಿನ್ನೆ ಕ್ವಶನ್ಗೆ ಪ್ರಿಲಿಮ್ಸ್ ಕ್ವಶನ್ ಕೊಟ್ಟಿದ್ನಲ್ವಾ, ವಾಟ್ ಈಸ್ ದ ಪೊಸಿಷನ್ ಆಫ್ ದಿ ರೈಟ್ ಟು ಪ್ರಾಪರ್ಟಿ ಇನ್ ಇಂಡಿಯಾ? ಇದು ರೈಟ್ ಟು ಪ್ರಾಪರ್ಟಿ ಇಸ್ ಅ ಲೀಗಲ್ ರೈಟ್ that protects individual from being deprived of their property without legal authority. This right is available to any person. ಅಂತಂದ್ರೆ ಎನಿ ಪರ್ಸನ್ ಯಾವುದೇ ಒಂದು ವ್ಯಕ್ತಿ ಆಗಿರಬಹುದು, ನಾಟ್ ಜಸ್ಟ್ ಇಂಡಿಯನ್ ಸಿಟಿಸನ್ಸ್. ಇಂಡಿಯನ್ ಸಿಟಿಸನ್ಸ್ಗೆ ಮಾತ್ರ ಅಲ್ಲ, ಯಾವುದೇ ವ್ಯಕ್ತಿಗೆ ಇದು ಅಪ್ಲೈ ಆಗುತ್ತೆ. ಇವನ್ ನಾನ್ ಸಿಟಿಸನ್ಸ್ ಆರ್ ಪ್ರೊಟೆಕ್ಟೆಡ್ ಫ್ರಮ್ ಆರ್ಬಿಟ್ರರಿ ಡಿಪ್ರವೇಶನ್ ಆಫ್ ಪ್ರಾಪರ್ಟಿ. ಬೇರೆ ದೇಶದ ನಾಗರಿಕರು ಇರಬಹುದು ಅಥವಾ ನಾನ್ ಸಿಟಿಸನ್ಸ್ ಇರಬಹುದು, ಅವರ ಮೇಲೂ ಸಹ ರೈಟ್ ಟು ಪ್ರಾಪರ್ಟಿ ಅಪ್ಲೈ ಆಗುತ್ತೆ. ಇವತ್ತಿನ ಕ್ವಶನ್ ನೋಡೋದಾದ್ರೆ, ವಿತ್ ರೆಫರೆನ್ಸ್ ಟು ಇಂಡಿಯಾ, ದಿದ್ವಾನ, ಕುಚ್ಮಾನ್ ಮತ್ತೆ ಸರ್ಗೋಲ್, ಖಾಟು ಇದೆಲ್ಲ ಏನು? ಇದು ಆರ್ ನೇಮ್ಸ್ ಆಫ್ ಏನು? ಇದು ಯಾವುದಾದ್ರ ಹೆಸರು ಇದು ಅಂತ ಕೇಳ್ತಿದ್ದಾರೆ. ಚಮಾನ್, ಸರ್ಗೋಲ್, ಖಾಟು, ದಿದ್ವಾನ. ಗ್ಲೇಷಿಯರ್ಸ, ಮ್ಯಾಂಗ್ರೋ ಏರಿಯಾಸ, ರಾಮ್ಸಾರ್ ಸೈಟ್ಸ್ಗಳ, ಸಲೈನ್ ಲೇಕ್ಸ. 2021ರಲ್ಲಿ ಫಿಲಿಮ್ಸ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಯಾವುದು ಇದು? ಈ ಎಲ್ಲ ವಿಷಯಗಳು ಯಾವುದು ಅಂತ ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್, ಡಿಸ್ಕಸ್ ದಿ ಇಂಪ್ಲಿಕೇಶನ್ಸ್ ಆಫ್ ದಿ proposed amendments to India's nuclear liability laws on nuclear safety, supplier accountability, and energy security. Analyze the influence of international pressure, particularly from US supplies, in shaping these legal changes. Also examine the financial viability of importing high-cost nuclear reactors in the context of India's energy needs. ಸ್ಟಾರ್ಟಿಂಗ್ ಆರ್ಟಿಕಲ್ ನೋಡಿದ್ವಲ್ವಾ, ನ್ಯೂಕ್ಲಿಯರ್ ಎನರ್ಜಿಯ ಸಂಬಂಧಪಟ್ಟ ಲಾಗಳಲ್ಲಿ ಅಮೆಂಡ್ಮೆಂಟ್ ಮಾಡ್ತಾ ಇದ್ದೇವೆ. ಅದರಿಂದ ಏನೇನು ಪರಿಣಾಮಗಳಾಗಬಹುದು ಅನ್ನೋದ್ರ ಬಗ್ಗೆ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಥಿಂಕ್ ಕ್ವಶನ್, ಇನ್ ದ ಕಾಂಟೆಕ್ಸ್ಟ್ ಆಫ್ ಗವರ್ನೆನ್ಸ್ ಅಂಡ್ ಪಾಲಿಸಿ ಮೇಕಿಂಗ್, ಆಡಳಿತ ಮತ್ತು ಶಾಸನೀಯ ಕ್ರಮಗಳನ್ನು ಕೈಗೊಳ್ಳೋದಾಗಿರ್ಬೋದು, ಪಾಲಿಸಿ ಮೇಕಿಂಗ್ ನಲ್ಲಿ ವಾಟ್ ಡು ಯು ಥಿಂಕ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಅ ಲೀಡರ್? ಒಬ್ಬ ನಾಯಕನ ಶ್ರೇಷ್ಠ ಕ್ವಾಲಿಟಿ ಅಂತ ನಿಮ್ಗೆ ಯಾವುದು ಅಂತ ಅನ್ಸುತ್ತೆ? ಒಬ್ಬ ನಾಯಕನ ಶ್ರೇಷ್ಠ ಗುಣ ಅಥವಾ ಕ್ವಾಲಿಟಿ ಯಾವುದು, ಮತ್ತೆ ಯಾಕೆ ಆ ಗುಣನೇ ನಿಮ್ಗೆ ಶ್ರೇಷ್ಠ ಅಂತ ಅನ್ಸುತ್ತೆ? ಕ್ಯಾನ್ ಯು ಪ್ರೊವೈಡ್ ಅನ್ ಎಕ್ಸಾಂಪಲ್ ಆಫ್ ಎ ಲೀಡರ್ ಹೂ ಡೆಮಾನ್ಸ್ಟ್ರೇಟೆಡ್ ದಿಸ್ ಕ್ವಾಲಿಟಿ ಎಫೆಕ್ಟಿವ್ಲಿ? ಯಾವ್ದಾದ್ರು ನಾಯಕನ ಉದಾಹರಣೆ ಕೊಟ್ಟು ಅವರಲ್ಲಿ ಆ ಗುಣವನ್ನ ನೀವು ಕಂಡಿದ್ದೀರಾ, ಅಥವಾ ಆ ಗುಣಕ್ಕೆ ಯಾವ್ದೋ ನಾಯಕನ ಉದಾಹರಣೆ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಯಾವ್ಯಾವ ಗುಣವನ್ನ ನೀವು ಮೆಚ್ತೀರಾ ಒಬ್ಬ ಲೀಡರ್ನಲ್ಲಿ ಮುಖ್ಯವಾಗಿ ಇರಲೇಬೇಕಾದಂತಹ ಒಂದು ಗುಣ ಯಾವುದು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇಂಟರ್ವ್ಯೂ ಕ್ಯಾಂಡಿಡೇಟ್ಸ್ ಗಳನ್ನ ಕೆಲವೊಂದ್ಸರಿ ನಾವು ಇಂಟರ್ವ್ಯೂದಲ್ಲಿ ನೋಡಿದಾಗ ಅವ್ರು ಹೇಳೋದೇನು ಅಂತಂದ್ರೆ, ಇಂಥ ಕ್ವಶನ್ಗಳಿಗೆ ಕರೆಕ್ಟ್ ಆಗಿ ಆಬ್ಜೆಕ್ಟಿವ್ ಆದ ಉತ್ತರ ಇರೋದಿಲ್ಲ. ನೀವು ನಿಮ್ಮದಾದ ಒಂದು ಉತ್ತರವನ್ನ ರೆಡಿ ಮಾಡ್ಕೋಬಹುದು, ಪ್ರೊವೈಡೆಡ್ ಏನು ಆ ಉತ್ತರವನ್ನ ಸಮರ್ಥಿಸ್ಲಿಕ್ಕೆ ನೀವು ರೆಡಿ ಆಗಿರ್ಬೇಕು. ವೈ ಅನ್ನೋ ಪಾರ್ಟ್ ಇದೆಯಲ್ವಾ, ಇದಕ್ಕೆ ನಿಮ್ಮ ಸಮರ್ಥನೆ ಸರಿಯಾಗಿರ್ಬೇಕು. ಯಾವುದೋ ಒಂದು ನೀವು ಡಿಸಿಪ್ಲಿನ್, ಇಂಟಿಗ್ರಿಟಿ ಅಥವಾ ಬೇರೆ ಬೇರೆ ಕ್ವಾಲಿಟಿಯನ್ನ ಕೊಡಬಹುದು, ಆದ್ರೆ ನೀವು ಕೊಟ್ಟ ಕ್ವಾಲಿಟಿಯನ್ನ ಹೇಗೆ ಸಮರ್ಥನೆ ಮಾಡ್ಕೊಳ್ತೀರಿ ಅನ್ನೋದೇ ಮುಖ್ಯ ಅಂತ ಹಲವಾರು ಇಂಟರ್ವ್ಯೂ ಅಟೆಂಡ್ ಮಾಡಿದ ಕ್ಯಾಂಡಿಡೇಟ್ಗಳು ಹೇಳ್ತಾರೆ. ಹಾಗಾಗಿ ನಿಮಗೆ ಯಾವ್ದು ಅನ್ಸುತ್ತೆ ಒಬ್ಬ ಲೀಡರ್ನಲ್ಲಿ ಬಹು ಮುಖ್ಯವಾಗಿ ಇರಲೇಬೇಕಾದ ಕ್ವಾಲಿಟಿ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಇವಿಷ್ಟು ಇವತ್ತಿನ ಮುಖ್ಯ ವಿಷಯಗಳು. ಇಷ್ಟು ಹೊತ್ತಿನ ತನಕ ಕೇಳಿದ್ದಕ್ಕೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.